ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬಾಣಂತನದಲ್ಲಿ ಮಾಡುವಂಥ ಕೆಲವೊಂದು ಮಿಸ್ಟೇಕ್ಸ್ಗಳು ಹಾಗೆ ಕೆಲವೊಂದು ಸತ್ಯ ಮಿಥ್ಯಗಳಿದ್ದಾವೆ. ಅಂದರೆ ಕೆಲವೊಂದು ಮೂಢನಂಬಿಕೆಗಳು ಕೂಡ ಇದೆ. ಆ್ಯಂಡ್ ಡಾಕ್ಟರ್ ಹೇಳೋದನ್ನು ನಾವು ಫಾಲೋ ಮಾಡಲ್ಲ, ಅಥವಾ ಹಿರಿಯರು ಹೇಳೋದನ್ನು ಕೂಡ ಕೆಲವೊಂದು ಫಾಲೋ ಮಾಡಲ್ಲ. ಈ ಥರ ಎಲ್ಲ ತುಂಬ ಕನ್ಫ್ಯೂಷನ್ಸ್ಗಳಿದೆ. ಸೊ ಆ ಒಂದು ಬಾಣಂತನದ ವಿಚಾರದ ಬಗ್ಗೆ ನಾನು ಮಾತಾಡಬೇಕು ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡು ಆಲ್ರೆಡಿ ನಾನು ಬಾಣಂತನದಲ್ಲಿ ಹಣ್ಣುಗಳನ್ನು ತಿನ್ನಬಹುದಾ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸುಮಾರು 3 ತಿಂಗಳು ಹಿಂದೆ ಆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಆವಾಗಲೇ ನಾನು ಹೇಳಿದ್ದೆ ಕೂಡ ನೆಕ್ಸ್ಟು ಇನ್ನೊಂದು ವಿಡಿಯೋ ಮಾಡ್ತೀನಿ ಬಾಣಂತನದ ರಿಲೇಟೆಡು ಅಂತ. ಬಟ್ ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಅದು ಫೈನಲಿ 3 ಮಂತ್ ಟೈಮ್ ತೊಗೊಂಡಿದೆ. ಸೊ ಇವಾಗ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ WH ಅಂದರೆ ನಮ್ಮ ಒಂದು ವಾಚ್ ಅವರ್ ಕಡೆ ಗಮನ ಕೊಟ್ಬಿಟ್ಟು ಸೊ ಲೈವಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಸೊ ನನಗೆ ವಿಡಿಯೋ ಶೂಟ್ ಮಾಡೋದಕ್ಕಾಗಲಿ ಟೈಮ್ ಆಗ್ತಾನೇ ಇರಲಿಲ್ಲ. ಸೊ ಇವಾಗ ವಾಚ್ ಅವರ್ ಕಂಪ್ಲೀಟ್ ಆಯ್ತಂತ ಈ ಒಂದು ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ತು ನನಗೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಮೊದಲನೇದಾಗಿ ಈ ಬಾಣಂತನದಲ್ಲಿ ನಾವು ಡಾಕ್ಟರ್ ಮಾತು ಕೇಳಬೇಕಾ ಅಥವಾ ಹಿರಿಯರು ಹೇಳಿದಂಥ ಮಾತುಗಳನ್ನ ಕೇಳಬೇಕಾ ಅಂತ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ನನಗೂ ಕೂಡ 2 ಮಕ್ಕಳು. ಸೊ ಮೊದಲನೇ ಮಗು ಬಾಣಂತನದಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಸೊ ಹೇಗೋ ಆ ಬಾಣಂತನ ಫುಲ್ ಕೂಡ ಬರೀ ಕನ್ಫ್ಯೂಷನ್ಸಲ್ಲಿ ಡೌಟಲ್ಲೇ ಕಳೆದ್ಬಿಟ್ಟೆ. ಆ್ಯಂಡ್ ಆಮೇಲೆ ನೆಕ್ಸ್ಟಲ್ಲೇ ಗೊತ್ತಾಯಿತು ಯಾವುದು ಸತ್ಯ ಹಾಗೆ ಯಾವುದು ಸುಳ್ಳು, ಯಾವುದನ್ನು ಫಾಲೋ ಮಾಡಬೇಕು ಯಾವುದನ್ನು ಫಾಲೋ ಮಾಡಬಾರ್ದು ಅಂತ. ನೋಡಿ, ನಾನು ಮೊದಲನೇದಾಗಿ ಹೇಳೋದು, ನಮಗೆ ಏನೇ ಒಂದು ಪ್ರಾಬ್ಲಮ್ ಆದರೆ ಕೂಡ ನಾವು ಕನ್ಸಲ್ಟ್ ಮಾಡೋದು ಡಾಕ್ಟರ್ನ. ಅಥವಾ ಒಂದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಕೂಡ ಆಗಿರ್ಬೋದು, ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಆ್ಯಂಡ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಹಾಗೆ ಡೆಲಿವರಿಗಾಗಿರ್ಬೋದು, ಅಥವಾ ಮಗುಗೆ ಏನಾದರೂ ಹುಷಾರಿಲ್ಲ ಅಂದರೆ ಕೂಡ ನಾವು ಕನ್ಸಲ್ಟ್ ಮಾಡೋದು ಡಾಕ್ಟರ್ನ. ಸೊ ನಾವು ಡಾಕ್ಟರ್ ಮಾತು ಕೇಳಬಾರ್ದು ಅಂತ ಅಲ್ಲ. ಸೊ ಖಂಡಿತವಾಗ್ಲೂ ನಾವು ಡಾಕ್ಟರ್ ಮಾತುಗಳನ್ನ ಕೇಳಲೇಬೇಕಾಗತ್ತೆ, ಅವರ ಒಂದು ಸಜೆಷನ್ನೇ ತೊಗೊಳ್ಬೇಕಾಗತ್ತೆ. ಯಾಕಂದರೆ ಏನೇ ಒಂದು ಸಮಸ್ಯೆ ಅಂತ ಬಂದಾಗ ನಾವು ಓಡೋಗೋದು ಫಸ್ಟ್ ಡಾಕ್ಟರ್ ಹತ್ರನೇ ಅಲ್ವಾ. ಹಾಗಂತ ಹಿರಿಯರು ಹೇಳಿದಂಥ ಮಾತುಗಳನ್ನು ಫಾಲೋ ಮಾಡಬಾರ್ದ, ಆಗಿನ ಪದ್ಧತಿಗಳನ್ನು ಫಾಲೋ ಮಾಡಬಾರ್ದ ಅಂದರೆ ಖಂಡಿತ ಹಾಗಲ್ಲ. ಬಿಕಾಸ್ ಹಿಂದಿನ ಕಾಲದ ಇದ್ದಾವೆ ಅದು ಆಗಿನ ಕಾಲದ ಪದ್ಧತಿಗಳಿಗೆ ತಕ್ಕಂತೆ ಇತ್ತು. ಮೊದಲನೇದಾಗಿ ಒಂದು ವಿಚಾರ ನಾನು ಕ್ಲಾರಿಫೈ ಆಗಿ ಹೇಳ್ತೀನಿ. ಯಾವುದೇ ಥರ ಹಿರಿಯರ ಮಾತನ್ನು ನಾನು ನೆಗ್ಲಿಜೆನ್ಸ್ ಮಾಡೋದಾಗಲಿ ಅಥವಾ ಹಿರಿಯರನ್ನ ಮಾತುಗಳು ಸುಳ್ಳು ಅದನ್ನು ಕೇಳಬೇಡಿ ಅಂತ ಆಗಲಿ ನಾನು ಹೇಳ್ತಾ ಇಲ್ಲ. ಸೊ ಖಂಡಿತವಾಗ್ಲೂ ಹಿರಿಯರ ಮಾತು ಕೂಡ ಅಷ್ಟೇ ಮುಖ್ಯ. ಅವರ ಒಂದು ಸಜೆಷನ್ನು, ಅವರ ಒಂದು ಸಂಪ್ರದಾಯಗಳು ಕೂಡ ಅಷ್ಟೇ ಮುಖ್ಯ. ಬಿಕಾಸ್ ಅವರು ಸುಮ್ಮನೆ ಯಾವುದೇ ಒಂದು ಸಂಪ್ರದಾಯ ಆಗಿರ್ಬೋದು, ಮತ್ತೊಂದು ರೂಢಿ ಆಚಾರ ವಿಚಾರಗಳನ್ನು ಫಾಲೋ ಮಾಡೋದಾಗಿರ್ಬೋದು, ಈ ಬಾಣಂತಿ ಟೈಮಲ್ಲಿ ಆ ಬಾಣಂತಿ ಆರೈಕೆ ಮಾಡೋದಾಗಿರ್ಬೋದು ಅಥವಾ ಮಗುವಿನ ಆರೈಕೆ ಮಾಡೋದಾಗಿರ್ಬೋದು. ಸೊ ಅದು ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೂ ಕೂಡ ಒಂದು ಅರ್ಥ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗೆ ಮೆಡಿಕಲಿ ಕೂಡ ನಾವು ಡಾಕ್ಟರ್ ಹೇಳಿದ್ದನ್ನು ಕೂಡ ಕೇಳಬೇಕಾಗತ್ತೆ. ಸೊ ನಾನು ಹೇಳೋ ಪ್ರಕಾರ ನಾವು ಡಾಕ್ಟರ್ದು ಸಜೆಷನ್ಸ್ ಕೂಡ ತೊಗೊಳ್ಬೇಕಾಗತ್ತೆ, ಹಾಗೆ ಹಿರಿಯರ ಸಜೆಷನ್ಸ್ ಕೂಡ ತೊಗೊಳ್ಬೇಕಾಗತ್ತೆ. ಸೊ ಎರಡನ್ನೂ ಕೂಡ ಸಮವಾಗಿ ನಾವು ಫಾಲೋ ಮಾಡ್ತಾ ಹೋಗಬೇಕಾಗತ್ತೆ. ಆದರೆ ಏನಾಗ್ತಿದೆ ಅಂತಂದರೆ ಕೆಲವೊಂದು ಆಚಾರ ವಿಚಾರಗಳು ಈ ಒಂದು ಬಾಣಂತಿ ಆರೈಕೆಯಲ್ಲಿ ಅಥವಾ ಮಗುವಿನ ಆರೈಕೆ ವಿಚಾರದಲ್ಲಿ ಸಾಕಷ್ಟು ಚೇಂಜಸ್ ಇದೆ. ಹೇಗೆ ಅಂದರೆ ಒಂದೊಂದು ಊರ ಕಡೆ ಒಂದೊಂದು ಥರ ಬಾಣ್ತಾರೆ ಬಾಣಂತನ ಅನ್ನೋದು, ಅಥವಾ ಈ ಮಗುನ ನೋಡ್ಕೊಳ್ಳೋದಾಗಿರ್ಬೋದು, ಅಂದರೆ ಮಗುವಿನ ಆರೈಕೆನಲ್ಲಾಗಿರ್ಬೋದು. ಒಂದೊಂದು ಊರ ಕಡೆ ಒಂದೊಂದು ಥರ ಫಾಲೋ ಮಾಡ್ತಾರೆ. ಸೊ ನಾವು ಯಾವುದು ಸುಳ್ಳು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅಂದರೆ ಯಾವುದು ಸರಿ ಯಾವುದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆವ ಒಂದು ಊರು, ಅಲ್ಲಿರುವಂಥ ಕ್ಲೈಮೇಟು, ಅಲ್ಲಿರುವಂಥ ಪದ್ಧತಿ, ಅವರು ಆಚರಿಸ್ಕೊಂಡು ಬಂದಿರೋಂಥ ಪದ್ಧತಿಗೆ ತಕ್ಕಂತೆ ಅವರು ಬಾಣಂತನ ಅನ್ನೋ ಒಂದು ಆರೈಕೆಯಲ್ಲಿ ಅದನ್ನು ಅವ್ರು ಫಾಲೋ ಮಾಡ್ತಾ ಬರ್ತಾರೆ. ಸೊ ಯಾಕೆ ಈ ಒಂದು ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಕಡೆ ಆ ಒಂದು ಆಚಾರ ವಿಚಾರಗಳು ಹೇಗಿದೆ ಅಂತಂದರೆ, ಆ ಒಂದು ಬಾಣಂತಿ ಸನ್ನಿ ಅಂತ ಏನು ಹೇಳ್ತಾರೆ, ಆ ಒಂದು ಬಾಣಂತನ ಟೈಮಲ್ಲಿ ಡಿಪ್ರೆಷನ್ ಹೋಗುವಂಥ ಮೂಮೆಂಟ್ ಆಗೋದು ಈ ಒಂದು ಪದ್ಧತಿಗಳಿಂದನೇ ಅಂತ ಹೇಳ್ಬೋದು. ಕೆಲವೊಂದು ಪದ್ಧತಿಗಳು ತುಂಬಾ ಅವ್ರನ್ನ ಡಿಪ್ರೆಷನ್ ತಳ್ಳೋ ಥರ ಇರುತ್ತೆ. ಮೊದಲನೇದಾಗಿ ಬಾಣಂತನ ಟೈಮಲ್ಲಿ ಸ್ವೆಟರು, ಸ್ಕಾರ್ಫ್ ಹಾಕೊಳ್ಳೋದಾಗಿರ್ಬೋದು, ಅಥವಾ ತಲೆಗೆ ಬಟ್ಟೆ ಕಟ್ಟೋದಾಗಿರ್ಬೋದು, ಇದನ್ನೆಲ್ಲ ಹೇಳ್ತಾರೆ. ಯಾಕೆ ಅಂತಂದರೆ ಬೆಚ್ಚಗಿರಬೇಕು, ಬಾಣಂತಿಯರು ಅಫ್ಕೋರ್ಸ್ ಬೆಚ್ಚಗಿರಬೇಕು ಅನ್ನೋ ಕಾರಣದಿಂದ ಹೇಳ್ತಾರೆ. ಆ್ಯಂಡ್ ಡಾಕ್ಟರ್ ಕೂಡ ಅದ್ರ ಬಗ್ಗೆ ಏನೂ ಹೇಳೋದಿಲ್ಲ. ಆದರೆ ಅದು ಅತಿರೇಕ ಆಗಬಾರ್ದು. ಅಂದರೆ 24 ಅವರ್ಸ್ ಇವನ್ ಒಂದು ಸ್ವಲ್ಪ ಕೂಡ ಸ್ವೆಟರ್ ಎಲ್ಲ ತೆಗಿಯೋಂಗೆ ಇಲ್ಲ, ಆ ಥರ ಪದ್ಧತಿಗಳು ಕೂಡ ಇದೆ ತುಂಬ ಕಡೆ. ಇಲ್ಲ ಬಾಣಂತಿ ನೀನು 24 ಅವರ್ಸ್ ಹಾಕ್ಕೊಂಡೇ ಇರಬೇಕು, ತೆಗಿಬಾರ್ದು ಅಂತ ಹೇಳ್ತಾರೆ. ಬಟ್ ಅವ್ರಿಗೂ ಕೂಡ ಒಂದು ರಿಫ್ರೆಶ್ಮೆಂಟ್ ಬೇಕಲ್ವಾ. ಸೊ ಅವ್ರಿಗೆ ಸೆಕೆ ಅಂತ ಆದಾಗ ಫುಲ್ಲು ಎಂಥ ಸಮ್ಮರ್ ಇರುತ್ತೆ, ಆದರೂ ಕೂಡ ಅವ್ರಿಗೆ ಒಂಥರ
ಹೆಂಗಾಗ್ತಿರುತ್ತೆ ಅಂದರೆ ಅನ್ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ, ಆ ಒಂದು ಸ್ವೆಟ್ಟು ಶಕೆ ಆಗ್ತಾ ಇರುತ್ತೆ, ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ 1 ಅವರ್ ಕೂಡ ರಿಲೀಫ್ ಇರೋದಿಲ್ಲ. ಆ ಥರ ತೆಗ್ದುಬಿಟ್ರೆ ಅಯ್ಯೋ ಬಾಣಂತಿ ನೋಡು ಹೇಗಿದ್ದಾಳೆ ಅಂತ ಹೇಳ್ತಾರೆ. ಸೊ ನಾನು ಹೇಳೋದು, ಅಥವಾ ಡಾಕ್ಟ್ರ್ ಹೇಳೋ ಪ್ರಕಾರನೂ ಏನು ಗೊತ್ತಾ, ನಿಮಗೆ ಚಳಿ ಅನ್ನಿಸ್ತಾ ಇದ್ದರೆ ಅಥವಾ ನಿಮಗೆ ಒಂಥರ ವಾರ್ಮ್ ಆಗಿರಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ವೇರ್. ಅದನ್ನು ಬಿಟ್ಟು ಬಲವಂತವಾಗಿ ಹಾಕ್ಕೊಳ್ಳೇಬೇಕು, ಅದರಿಂದ ಒಂದು ರೀಸನ್ ಇದೆ ಅಂತ ಇರೋದೆಲ್ಲ ಏನೂ ಇಲ್ಲ. ಸೊ ಹಾಗಾಗಿ ನಿಮಗೆ ಚಳಿ ಆಗ್ತಿದೆ ಅಥವಾ ನಿಮಗೆ ಬೆಚ್ಚಗಿರಬೇಕು, ನಿಮಗೆ ವಾರ್ಮ್ ಆಗಿ ಫೀಲ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಸ್ವೆಟರ್ ಆಗಲಿ ಮತ್ತೊಂದಾಗಲಿ ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟು ಬಲವಂತವಾಗಿ ಹಾಕ್ಕೊಳ್ಳೇಬೇಕು ಅನ್ನೋದೆಲ್ಲ. ಆ್ಯಂಡ್ ನಾನು ಕೂಡ ಫಸ್ಟು ಬಾಣಂತನದಲ್ಲಿ ಆಲ್ಮೋಸ್ಟ್ 1 ಮಂತ್ ಆರ್ 2 ಮಂತ್ ಫಾಲೋ ಮಾಡಿದೆ, ಆಮೇಲೆ ಏನೂ ಹಾಕಲೇ ಇಲ್ಲ. ಸೊ ತುಂಬ ಜನ ಹೇಳ್ತಾಯಿದ್ರು ನೀನೇನೂ ಆಗ್ತಿಲ್ಲ, ಇವತ್ತು ಗೊತ್ತಾಗಲ್ಲ ನಿನಗೆ, ಮುಂದೆ ಗೊತ್ತಾಗುತ್ತೆ ಅಂತ. ಬಟ್ ಅವಾಗ ಸಮ್ಮರ್ ಇತ್ತು. ಸಮ್ಮರಲ್ಲಿ ನನಗೆ ಹೆಂಗಾಗ್ತಿತ್ತು ಅಂತಂದರೆ ಒಳಗಡೆಯಿಂದ ಅಷ್ಟು ಕೋಪ ಬರೋದು ನನಗೆ, ಏನಪ್ಪ ಇಷ್ಟೊಂದು ಶಕೆ ಆಗ್ತಿದೆ ಈ ಥರ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಫ್ರೀಯಾಗಿ ಇರಲೇಬೇಕಾಗತ್ತಲ್ಲ, ದಟ್ ಟೈಮ್ ನಾನು ತಲೆಗೆ ಕಟ್ಟೋದು ಇಲ್ಲ ತೆಗೆದುಬಿಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಯಾರಾದರೂ ಮಗನ ನೋಡೋಕೆ ಬಂದಿರುವಾಗ ಹೇಳೋರು, ಬಾಣಂತಿನ ಹೆಂಗಿದೆಯಾ ನೀನು, ತಲೆ ಕಟ್ಟಿಲ್ಲ ಏನಿಲ್ಲ ನಿಮಗೆ ಇವಾಗ ಗೊತ್ತಾಗಲ್ಲ, ಆ ಥರ ಹೇಳ್ತಾಯಿದ್ರು. ಬಟ್ ಆ ಥರ ಅಲ್ಲ. ಸೊ ಅವ್ರಿಗೂ ಕೂಡ ಅನ್ಕಂಫರ್ಟ್ ಫೀಲ್ ಆಗಬಾರ್ದಲ್ವ. ಆಮೇಲೆ ಈ ಬಾಣಂತನ ಟೈಮಲ್ಲಿ ಬಿಸಿ ಬಿಸಿ ನೀರು ಸ್ನಾನ ಮಾಡೋದು, ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಸೊ ಅವಾಗಿನ ಕಾಲದ ಪದ್ಧತಿ ಕೂಡ ಹಾಗೆ ಇದೆ, ಕೂತೋ ಕುದಿಯುವಂಥ ನೀರಲ್ಲಿ ಹಾಕಿ ಸ್ನಾನ ಮಾಡಿಸ್ಬೇಕು ಅನ್ನೋದು ಒಂದು ಥಾಟು. ಮಗುಗೆ ಆಗಲಿ ಅಥವಾ ಬಾಣಂತಿಗೆ ಆಗಲಿ ಅತಿರೇಕವಾಗಿ ಆಗಬಾರ್ದು. ಅಂದರೆ ಫಾರ್ ಎಕ್ಸಾಂಪಲ್ ಹಾಕಿದ್ರೆ ಒಳ್ಳೆ ಬಿಸಿ ನೀರು ಬರೋ ಥರ ಅದನ್ನು ಡಾಕ್ಟರ್ ಕೂಡ ಅಗ್ರಿ ಮಾಡೋದಿಲ್ಲ. ಬಿಕಾಸ್ ಅದು ಸ್ಕಿನ್ಗೆ ತುಂಬ ಡೇಂಜರ್. ಅದು ಚಿಕ್ಕ ಮಗು, ಆ ಒಂದು ಎಳೆ ಮಗುವಿನ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ಆ ಮಗುವಿನ ಆರೈಕೆಯಲ್ಲಿ ಕೂಡ ಅಷ್ಟೇ, ಅದು ಬಿಸಿ ನೀರಂತಲ್ಲ, ನಮಗೆ ಒಂದು ನಾರ್ಮಲ್ ಆಗಿರಬೇಕು, ಬಿಸಿ ಇರಬೇಕು, ಇಲ್ಲ ಅಂತಲ್ಲ ತೀರ ತಣ್ಣನೂ ಇರಬಾರ್ದು ಅಥವಾ ತುಂಬ ಬಿಸಿ ಅಂದರೆ ನಮಗೂ ಕೈ ಇಡೋಕ್ಕಾಗದಿರೋ ಲೆವೆಲಲ್ಲ, ಒಂದು ನಾರ್ಮಲ್ ಆಗಿರಬೇಕು. ಆ ಒಂದು ನೀರನ್ನು ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ಕಡೆ ಅದು ಒಂಥರ ಹೊಗೆ ಬರ್ತಾ ಇರಬೇಕು, ಆ ಲೆವೆಲ್ ಇದು ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಆ ಥರ ಬಿಸಿ ನೀರು ಹಾಕಿ ಮಾಡೋದ್ರಿಂದ ಕೂಡ ಮಗುವಿನ ಸ್ಕಿನ್ನು ಡ್ರೈ ಆಗುತ್ತೆ, ಅದರಿಂದ ಕೂಡ ಸ್ಕಿನ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಡಾಕ್ಟರ್ ಹೇಳ್ತಾರೆ. ಆ್ಯಂಡು ತುಂಬ ಕಡೆ ಈ ಒಂದು ಬಾಣಂತನ ಟೈಮಲ್ಲಿ ಈ ಮಗುವಿಗೆ ಹಿಂಗೆಲ್ಲ ಆರೈಕೆ ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ರೀಸನ್ ಇದೆಯೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ಇದು ನಾನು ತಮಿಳ್ ಅವ್ರದ್ದು ಯಾರ್ದೋ ಒಂದು ಇದು ನೋಡಿದ್ದೆ, ವಿಡಿಯೋ ನೋಡಿದ್ದೆ. ಅದರಲ್ಲಿ ನೋಡಿದಂಥದ್ದು ಒಂದು ಮಗುನ, ಅದು ಎಳೆಯ ಮಗು, ಇನ್ನು ಒಂದು 15 ದಿವಸದ್ದು 20 ದಿವಸದ ಮಗು ಇರಬೇಕು. 2 ಕಾಲನ್ನ ಮೇಲುಗಡೆ ಹಿಂಗೆ ಇಟ್ಕೊಬಿಟ್ಟು ಮಗು ತಲೆ ಕೆಳಗಡೆ ಹಾಕಿದ್ದಾರೆ. ಸೊ ಹಿಂಗೆ ಒಳ್ಳೆ ಬಟ್ಟೆ ಥರ ಮಗುಗೆ ಹಿಂಗೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ನೋಡಿದೆ, ಆ ಕಡೆ ಒಬ್ಬರು ಸ್ಯಾರಿ ಇಟ್ಕೊಂಡು ನಿಂತಿರ್ತಾರೆ, ಈ ಕಡೆ ಒಬ್ಬರು ಸ್ಯಾರಿ ಇಟ್ಕೊಂಡು ನಿಂತಿರ್ತಾರೆ. ಆ ಸ್ಯಾರಿ ಒಳಗಡೆ ಮಗುನ ಹಾಕಿದ್ರು, ಎಳೆಯ ಮಗು, ಎಲ್ಲ ಬಟ್ಟೆ ಎಲ್ಲ ಏನೂ ಹಾಕಿಲ್ಲ ಮಗುಗೆ, ಜಸ್ಟ್ ಹಾಗೆ ಹಾಕಿದ್ದಾರೆ. ಸೊ ಈ ಕಡೆಯಿಂದ ಇವ್ರು ಈ ಥರ ಮೇಲೆ ಹಿಂಗೆ ಅಂದರೆ ಮಗುಗೆ ಹಿಂಗೆ ತಳ್ಳೋದು, ಅವ್ರು ಆ ಕಡೆಯಿಂದ ಹಂಗೆ ಹಾಕೋದು, ಅಂದರೆ ಮಗುನ ಉರುಳಿಸ್ತಾ ಇದ್ದಾರೆ ಆ ಸ್ಯಾರಿನಲ್ಲಿ. ಸೊ ಅದು ಕೂಡ ಎಷ್ಟು ಡೇಂಜರ್ ಅಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ ಆ ಒಂದು ಮಗು, ಇನ್ನು ಅವಾಗ ತಾನೇ ಒಂದು ಜಸ್ಟ್ ಬಾರ್ನ್ ಬೇಬಿ ಆಗಿರುತ್ತೆ. ಸೊ ಅದು ಕೂಡ ಡೇಂಜರೇ. ಸೊ ಈ ಥರ ಕೆಲವೊಂದು ಪದ್ಧತಿಗಳು ತುಂಬ ಡೇಂಜರ್ ಇದ್ದಾವೆ. ಸೊ ಆದಷ್ಟು ಡಾಕ್ಟರ್ ಹೇಳೋದನ್ನು ಫಾಲೋ ಮಾಡಬೇಕು, ಆ್ಯಂಡ್ ಮನೆಯಲ್ಲಿ ಹೇಳೋದು ಫಾಲೋ ಮಾಡಬೇಕು. ಬಟ್ ಈ ಥರ ಕೆಲವೊಂದು ಅತಿರೇಕವಾಗಿ ಮಾಡುವಂತಹ ಪದ್ಧತಿಗಳು ಆದಷ್ಟು ಸ್ಟಾಪ್ ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಇದು ಒಂದು ತುಂಬ ಜನಕ್ಕೆ ಡೌಟ್ ಇದೆ, ಏನು ಅಂತಂದರೆ ಮೂಗು ಎತ್ತಿಲ್ಲ ಅಂತಂದರೆ ಮಂಡು ಮೂಗಾಗ್ಬಿಡುತ್ತೆ, ನಿಂತರ ಆ ಥರ ಈ ಥರ ಅಂತ ಎಲ್ಲ ಹೇಳ್ತಾ ಇರ್ತಾರೆ ತುಂಬ ಜನಗಳ ಮನೆಯಲ್ಲಿ. ಅದೇ ಹೇಳೋದು. ಆ್ಯಂಡ್ ನನಗೂ 2 ಮಗುಗೂ ಕೂಡ ಅದನ್ನೇ ಹೇಳ್ತಾ ಬಂದಿದ್ದಾರೆ, ಫಾಲೋ ಮಾಡ್ತಾನೆ, ಅಂದರೆ ಅದನ್ನು ಹೇಳ್ತಾನೆ ಇರ್ತಾರೆ. ಯಾರೇ ನೋಡೋಕ್ಕೆ ಬರಲಿ ಮಗು ಎತ್ತಬೇಕು, ಮಗು ಕೂತ್ಬಿಟ್ಟಿದೆ ಈ ಥರ ಆ ಥರ ಅಂತ ಹೇಳ್ತಾನೆ ಇರ್ತಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಂದು ಕೂಡ ಅಷ್ಟೇ. ಈವನ್ ಒಂದು 5th or 6th ಸ್ಟ್ಯಾಂಡರ್ಡ್ ಇರುವಾಗಲೂ ಕೂಡ ಅಷ್ಟೇ, ಫುಲ್ಲು ಫ್ಲ್ಯಾಟ್. ಸೊ ಹೇಳೋರೆಲ್ಲರೂ ಇಂಥದ್ದು ಟಿಬೇಟಿಯನ್ನರ್ ಥರ ಇದೆ ಮುಖ ಅನ್ನೋ ಥರ ಹೇಳೋರು. ಬಟ್ ಅದು ಆಮೇಲೆ ಗ್ರೋ ಆಗ್ತಾ ಸರಿಯಾಗ್ಬಿಡುತ್ತೆ. ಆ್ಯಂಡ್ ಒಂದು ವಿಷಯ ಹೇಳಬೇಕು ಅಂದರೆ, ಇದು ಮೆಡಿಕಲಿ ಪ್ರಕಾರ ಏನಂತಂದರೆ, ಮಗು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು 3 ಮಂತ್ ಏನಿರುತ್ತೆ ಬೇಬಿಗೆ, ಆ ಟೈಮಲ್ಲೇ ಹೊಟ್ಟೆಲ್ಲೇ ಮಗುಗೆ ಆ ಒಂದು ನರ್ಸಲ್ ಬೋನ್ ಅನ್ನೋದೇನಿದೆ ಅದು ಸ್ಟ್ರೆಚರ್ ಆಗಲೇ ಅದು
ಪ್ರಿಪೇರ್ ಆಗಿಬಿಟ್ಟಿರುತ್ತೆ. ಸೊ ಅದು ಆವಾಗ ಹಾಗಿರುತ್ತೆ. ಆ್ಯಂಡ್ ಅದು ತಂದೆ ತಾಯಿಯ ಜೆನೆಟಿಕ್ ಅಥವಾ ಒಂದು ಜೆನೆಟಿಕಲಿ ಹೇಗಿರುತ್ತೆ ಆ ಥರ ಬಂದಿರುತ್ತೆ. ಸೊ ಅದು ಬಾರ್ನ್ ಆದಮೇಲೆ ಕೂಡ ಅಂದರೆ ಆಯಿಲ್ ಹಾಕಿ ಮಸಾಜ್ ಮಾಡಬೇಕು. ಓಕೆ, ಅದು ಆಯಿಲ್ ಹಾಕಿ ಮಸಾಜ್ ಹೇಗೆ ಅಂದರೆ ಅದು ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಒಂದು ಶೇಪ್ ಬರುತ್ತೆ ಮಗುಗೆ ಅನ್ನೋದಕ್ಕೆ ಕಾರಣಕ್ಕೆ ಕೊಡಬೇಕು. ಬಟ್ ಅದೇ ಅತಿರೇಕವಾಗಿ ಡಾಕ್ಟರ್ಸ್ ಹೇಳೋದೇನೆಂದರೆ ತುಂಬ ಮಾಡ್ತಾನೇ ಇದ್ದು ಈ ಒಂದು ಪೊಸಿಷನ್ ತುಂಬ ಇಲ್ಲಿದೆಯಲ್ವಾ, ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಬ್ಬರು ಮಸಾಜ್ ಮಾಡುವಂಥ ಒಂದು ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಪೊಸಿಷನ್ ಕೂಡ ಮಸಾಜ್ ಮಾಡ್ತಾ ಇರ್ತಾರೆ. ಸೊ ಅದು ಒಳಗಡೆ ಇರೋಂತಹ ಬೋನ್ಗೆ ತೊಂದರೆ ಆಗುತ್ತೆ, ಮುಂದಕ್ಕೆ ತೊಂದರೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ನಾನು ಹೇಳೋದು ಅದು ಬೋನ್ ಏನಿರುತ್ತೆ ಅದು ಸ್ಟ್ರೆಚ್ ಮೀನ್ಸ್ ಮೊದಲೇ ಪ್ರಿಪೇರ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ನಾವು ಯಾವುದೇ ಥರ ಬದಲಾವಣೆ ಮಾಡೋದಕ್ಕಾಗಲ್ಲ. ಅದೇನಂದರೆ ಜೆನೆಟಿಕಲಿ ತಂದೆ ಅಥವಾ ತಾಯಿ ಥರ ಜೆನೆಟಿಕಲಿ ಇರುತ್ತೆ. ಸೊ ಅದನ್ನು ನಾವು ಬದಲಾವಣೆ ಮಾಡೋದಕ್ಕಾಗಲ್ಲ. ಸೊ ಇದು ನಾನು ಹೇಳ್ತಾ ಇರೋಂಥದ್ದಲ್ಲ, ಡಾಕ್ಟರೇ ಹೇಳಿರೋವಂಥದ್ದು. ನೀವು ಯಾವುದೇ ಡಾಕ್ಟರ್ಗೆ ಹೋಗಿ ಕೇಳಿ ಅವರು ಹೇಳೋವಂಥದ್ದಿದೆ. ಆಮೇಲೆ ಈ ವಿಡಿಯೋ ನೋಡೋರು ಅಂದ್ಕೊಳ್ಬೋದು ಏನು ಎಲ್ಲ ಡಾಕ್ಟರ್ ಅಂತ ಹೇಳ್ತಾರೆ ಅಂತ. ಯಾಕಂದರೆ ನಮ್ಗೇನಾದರೂ ಒಂದು ತೊಂದರೆ ಅಂತ ನಾವು ಫಸ್ಟ್ ಓಡೋಗೋದೇ ಡಾಕ್ಟರ್ ಹತ್ರ ಅಲ್ವಾ. ಹಾಗಾಗಿ ಆ್ಯಂಡ್ ಕೆಲವೊಬ್ರು ಮನೇಲಿ ಹೇಳ್ತಾರೆ ಆ ಡಾಕ್ಟ್ರಿಗೆ ಏನು ಗೊತ್ತು, ಆ ಡಾಕ್ಟ್ರೆಲ್ಲ ಅವ್ರಿಗೇನು ಗೊತ್ತು, ಸುಮ್ಮನೆ ಇರು ಅಂತ ಹೇಳ್ತಾರೆ. ಸೊ ಕೆಲವೊಬ್ರು ಮನೇಲಿ ಈ ಥರನೂ ಹೇಳ್ತಾರೆ. ಈ ಬಾಣಂತನ ಅಥವಾ ಈ ಮಗುವಿನ ಆರೈಕೆ ಅನ್ನೋ ವಿಚಾರದಲ್ಲಿ ಯಾರು ಮನೇಲೂ ಕೂಡ ಆದಷ್ಟು ಡಾಕ್ಟರ್ ಸಜೆಷನ್ ತೊಗೊಳ್ಳಲ್ಲ. ತುಂಬ ರೇರು. ಅದು ಇವಾಗ ಓಕೆ, ಬಟ್ ಅವಾಗೆಲ್ಲ ತುಂಬ ರೇರು. ಯಾರೂ ಆ ಥರ ಒಂದು ಸಜೆಷನ್ಸ್ಗಳನ್ನ ತೊಗೊಳ್ಳಲ್ಲ. ಅವ್ರಿಗೇನು ಗೊತ್ತು ಡಾಕ್ಟರ್ಗೆ ಅಂತ ಹೇಳ್ತಾರೆ. ಬಟ್ ನಮಗೇನಾದರೂ ಒಂದು ತೊಂದರೆ ಅಂತ ಆದಾಗ ನಾವು ಅಫ್ಕೋರ್ಸ್ ನಾವು ಓಡೋಗೋದು ಫಸ್ಟ್ ಡಾಕ್ಟರ್ ಹತ್ರ. ಹಾಗಾಗಿ ನಾನು ಪರ್ಸ್ನಲಾಗಿ ಫಾಲೋ ಮಾಡೋದು ಡಾಕ್ಟರ್ದೇ ಸಜೆಷನ್ಸ್ಗಳನ್ನ. ಆ್ಯಂಡ್ ಮನೆಯವ್ರದ್ದು ತೊಗೊಳ್ತೀನಿ, ಬಟ್ ಒಂದು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಆ್ಯಂಡು ಆಗಿನ ಕಾಲದಲ್ಲಿ ಏನಂತ ಹೇಳೋರು ಅಂದರೆ ಒಂದು ಗ್ಲಾಸ್ ನೀರು ಕೊಟ್ಬಿಟ್ಟು ಅದರಲ್ಲೇ ಕೈ ತೊಳ್ಕೊಳ್ಬೇಕು, ಹಾಗೆ ಅದನ್ನೇ ಕುಡಿಯೋಕ್ಕೂ ಕೂಡ ಅಷ್ಟೇ ನೀರು ಮತ್ತೆ ಕೊಡಲ್ಲ, ಬಾಣಂತಿನಲ್ಲಿ ಜಾಸ್ತಿ ನೀರು ಕುಡಿಬಾರ್ದು ಅಂತ ಹೇಳ್ತಾಯಿದ್ರು. ಅದು ಯಾಕೆ ಅಂತ ಕೂಡ ಹೇಳ್ತೀನಿ. ಆಗಿನ ಕಾಲದಲ್ಲಿ ಈ ವಾಶ್ರೂಮ್ಸ್ಗಳು ಮನೆಯಲ್ಲಿ ಇರ್ತಾ ಇರಲಿಲ್ಲ. ಅವರು ತುಂಬ ಹೊರಗಡೆ ಹೋಗಬೇಕಾಗಿತ್ತು ಅಥವಾ ಔಟ್ಸೈಡೇ ಇದ್ದಿದ್ದ ಕಾರಣ ಅವರು ಹೊರಗಡೆ ಹೋಗಬೇಕಾಗಿತ್ತು. ಸೊ ಬಾಣಂತಿಯಾಗಿ ಅವಾಗ ತಾನೇ ಅವ್ರಿಗೆ ಡೆಲಿವರಿ ಆಗಿರುತ್ತೆ. ಸೊ ತುಂಬ ಓಡಾಡಬಾರ್ದು, ಅದು ಒಂದು ಕಾರಣ. ಹಾಗೆ ಬಾಣಂತಿ ನೈಟ್ ಟೈಮೆಲ್ಲ ಓಡಾಡಬೇಕಾಗತ್ತೆ. ಎದ್ದು ಪದೇ ಅವರು ವಾಶ್ರೂಮ್ಗೆ ಹೋಗೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ರು ಅಂದರೆ ಸ್ವಲ್ಪನೇ ನೀರು ಕೊಟ್ಬಿಟ್ಟು ಬಾಣಂತಿನಲ್ಲಿ ಜಾಸ್ತಿ ನೀರು ಕುಡಿಬಾರ್ದು ಅಂತ ಒಂದು ಫಾಲೋ ಮಾಡಿಕೊಂಡು ಅಷ್ಟೇ ನೀರಲ್ಲೇ ಅವರು ಕುಡಿಯೋದಕ್ಕೂ ಅಥವಾ ಕೈ ತೊಳೆಯೋದಕ್ಕೂ ಕೊಟ್ಬಿಟ್ಟು ಫಿನಿಶ್ ಮಾಡ್ತಾಯಿದ್ರು. ಬಟ್ ಇವಾಗ ಡಾಕ್ಟರ್ಸ್ ಹೇಳೋದೇನು ಗೊತ್ತಾ, ಚೆನ್ನಾಗಿ ನೀರು ಕುಡಿಬೇಕು. ಚೆನ್ನಾಗಿ ಬಿಸಿ ನೀರು ತೊಗೊಂಡಷ್ಟು ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅದು ಮಗುಗೂ ಒಳ್ಳೆಯದು, ಹಾಗೆ ತಾಯಿಗೂ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ನಮಗೂ ಕೂಡ ತುಂಬ ಒಳ್ಳೆಯದು. ಬಾಣಂತನ ಟೈಮಲ್ಲಿ ಚೆನ್ನಾಗಿ ನೀರು ತೊಗೊಳ್ಬೇಕು. ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನಿಂದ ಇರ್ಬೋದು ಅಥವಾ ನಮ್ಮ ಒಂದು ಹೆಲ್ತಿಗಿರ್ಬೋದು ಆ್ಯಂಡ್ ಡೈಜೆಷನ್ ಆಗೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಚೆನ್ನಾಗಿ ನೀರು ತೊಗೊಳ್ಬೇಕು. ಬಟ್ ಆಗಿನ ಕಾಲದ ಪದ್ಧತಿ ಏನು ಅಂತ ಹೇಳಿದ್ನಲ್ಲ, ಆವಾಗ ಸೌಕರ್ಯ ಇರಲಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಿದ್ರು, ಸ್ವಲ್ಪ ನೀರು ಕೊಟ್ಬಿಟ್ಟು ಹಾಗೆ ಮೇಂಟೈನ್ ಮಾಡ್ತಾಯಿದ್ರು. ಬಟ್ ಇವಾಗ ನಮಗೆ ತುಂಬ ಫೆಸಿಲಿಟಿ ಇದೆ ಅಲ್ವಾ, ಮನೆಯಲ್ಲೇ ಎಲ್ಲ ಫೆಸಿಲಿಟಿ ಇದೆ ನಮಗೆ. ಸೊ ಹಾಗಿರೋ ಕಾರಣದಿಂದ ನಾವು ಅದನ್ನೇ ಫಾಲೋ ಮಾಡ್ತಾ ಇರೋದಕ್ಕಂತೂ ಆಗಲ್ಲ. ಸೊ ಇವಾಗೆಲ್ಲ ಹೇಗೆ ಅಂದರೆ ಮನೆಯಲ್ಲಿ ಇವಾಗೂ ಕೆಲವೊಬ್ರು ಮನೆಯಲ್ಲಿ ಜಾಸ್ತಿ ಕುಡಿಬಾರ್ದು, ಬಾಣಂತನ ಟೈಮಲ್ಲಿ ಜಾಸ್ತಿ ನೀರು ಕುಡಿದ್ರೆ ಅದು ಶೀತ ಆಗುತ್ತೆ ಮಗುಗೆ ಅಂತ ಹೇಳ್ತಾರೆ. ಬಟ್ ಡಾಕ್ಟರ್ಸೇ ಹೇಳ್ತಾರೆ ಚೆನ್ನಾಗಿ ನೀರು ಕುಡಿಬೇಕು, ಬಿಸಿ ನೀರು, ಅದು ಹಾಟ್ ವಾಟರು ಚೆನ್ನಾಗಿ ಕುಡಿದಷ್ಟು ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಮಿತ್ ಅನ್ನೋದೇನಿದೆ ಅಂದರೆ ಒಂದು ಮೂಢನಂಬಿಕೆ ಅನ್ನೋದೇನಿದೆ, ದಯವಿಟ್ಟು ಅದನ್ನು ಯಾರು ಫಾಲೋ ಮಾಡಬೇಡಿ. ಬಾಣಂತನ ಟೈಮಲ್ಲಿ ಡಾಕ್ಟರ್ ಹೇಳುವಂಥ ಸಜೆಷನು ಚೆನ್ನಾಗಿ ನೀರು ತಗೋಬೇಕು. 3 to 4 ಲೀಟರ್ ಚೆನ್ನಾಗಿ ಬಿಸಿ ನೀರು ತೊಗೊಂಡಷ್ಟು ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ಬಾಣಂತಿಗೂ ಕೂಡ ತುಂಬ ಒಳ್ಳೆಯದು. ಸೊ ಇದನ್ನು ಫಾಲೋ ಮಾಡ್ತಾ ಹೋದಷ್ಟು ತುಂಬ ಒಳ್ಳೆಯದು. ಆಮೇಲೆ ಯಾರ್ದಾದ್ರೂ ಮನೆಯಲ್ಲಿ ಏನಂದರೆ ಈ ಬಾಣಂತಿಗೆ ಕೊಡುವಂಥ ಫುಡ್ಡು ಒಂದೊಂದು ಊರ ಕಡೆ ಒಂದೊಂದು ಥರ ಫುಡ್ ಕೊಡ್ತಾರೆ. ನಾನು ರೀಸೆಂಟಾಗಿ ಯಾವುದೋ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಬಾಣಂತನ ಫಾರ್ ಎಕ್ಸಾಂಪಲ್ ಒಂದು 10 days or 15 days ಆಗಿದೆ ಅನಿಸುತ್ತೆ, ಮೊಸರು ಕಲಸಿ ಮೊಸರನ್ನ ಕೊಡ್ತಾಯಿದ್ರು. ನಮಗೆಲ್ಲ ಏನಂದರೆ ಒಂದು 5 to 6 months ಎಲ್ಲ ಮೊಸರು ಕೊಡಬಾರ್ದು, ಮೊಸರು ಕೊಟ್ಟರೆ ಕೋಲ್ಡ್ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಅವರು ತುಂಬ ಟ್ರೆಡಿಷ್ನಲ್ ಆಗಿ ಮಾಡಿರೋಂಥ ಬಾಣಂತನ ಅವ್ರದ್ದು. ಅದೇನೋ ಒಂಥರ ಕಂಬಳಿ ಒದ್ಕೊಂಡು ಅದು ಹಬೆ ತೊಗೊಳೋಂಥದ್ದು ಅಥವಾ ಆ ಥರ ಎಲ್ಲ ಮಾಡಿದ್ರು. ಅದು ಬಾಣಂತ ನಾನು ವಿಡಿಯೋನೇ ನೋಡಿದ್ದೆ ಅವ್ರದ್ದು. ಸೊ ತುಂಬ ಟ್ರೆಡಿಷ್ನಲಾಗಿ ಮಾಡಿರೋಂಥ ಬಾಣಂತನ ಅವ್ರದ್ದು. ಅವರೇನೆ ಅನ್ನಕ್ಕೆ ಮೊಸರು ಹಾಕೊಂಡು ಊಟ ಮಾಡ್ತಾಯಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಯಾಕಂದರೆ ಅವರು ಅಷ್ಟು ಟ್ರೆಡಿಷ್ನಲಾಗಿ ಬೇರೆ ಎಲ್ಲ ಫಾಲೋ ಮಾಡ್ತಾಯಿದ್ದಾರೆ. ಆದರೆ ಅವರು ಮೊಸರು ಯೂಸ್ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಎಲ್ಲ ಮೊಸರು ಅಂದರೆ ಬಾಣಂತನದಲ್ಲಿ ಮಜ್ಜಿಗೆನ ಅನ್ನೋ ಥರ ಯೋಚನೆ ಮಾಡ್ತೀವಿ. ಮೊಸರು ಕೂಡ ತೊಗೊಳ್ತಾರೆ.
ಆ್ಯಂಡ್ ಈ ಕ್ಲೌಡ್9 ಹಾಸ್ಪಿಟಲೆಲ್ಲ ಆವಾಗಲೇ ಡೆಲಿವರಿ ಆಗಿರುತ್ತೆ. ನಾರ್ಮಲ್ ಡೆಲಿವರಿ ಆದವ್ರಿಗೆ ಅಲ್ಲೇ ಫುಡ್ ಕೂಡ ಕೊಡ್ತಾರೆ. ಆ ಫುಡ್ ಕೊಟ್ಟಾಗೂ ಕೂಡ ಆ ಒಂದು ಫುಡ್ ಮೆನ್ಯೂನಲ್ಲಿ ಅಲ್ಲಿ ಕರ್ಡ್ ಕೂಡ ಕೊಟ್ಟಿದ್ರು. ನಾವಿದೇನಿದು ಮೊನ್ನೆ ತಾನೇ ಡೆಲಿವರಿ ಆಗಿದೆ, ಸೊ ಕರ್ಡ್ ಕೊಡ್ತಿದ್ದಾರಲ್ಲಪ್ಪ ಅಂತ ಅಂದ್ಕೊಳ್ತೀವಿ. ಆ ಥರ ಕೆಲವೊಂದು ಕಡೆ ಒಂದೊಂದು ಫುಡ್ ಕೊಡ್ತಾರೆ, ಕೆಲವೊಂದು ಕಡೆ ಆ ಫುಡ್ ಕೊಡೋದೇ ಇಲ್ಲ ಆ ಥರ. ಆ್ಯಂಡು ನಾನು ಕೂಡ ಸ್ಟಾರ್ಟಿಂಗು ಫಸ್ಟ್ ಬೇಬಿ ಡೆಲಿವರಿ ಅಂದರೆ ಬಾಣಂತನ ಟೈಮಲ್ಲಿ ತುಂಬ ಫುಡ್ಡು ರೆಸ್ಟ್ರಿಕ್ಷನ್ಸ್ ಇತ್ತು. 1 ಮಂತ್ 2 ಮಂತ್ ಏನು ತಿನ್ನಬೇಕು ಏನು ತಿನ್ನಬಾರ್ದು, ಏನು ತಿಂದರೆ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಆ ಥರನೇ ಇತ್ತು. ಯಾಕಂದರೆ ಫಸ್ಟ್ ಬೇಬಿ ಆ್ಯಂಡ್ ಮೊದಲನೇ ಮಗು ಅಮ್ಮ ಹೇಳಿದ್ದನ್ನೇ ಫಾಲೋ ಮಾಡ್ತಾಯಿದ್ವಿ, ಆ ಥರ ನಡೀತಾ ಇತ್ತು. ಆ್ಯಂಡು ಆಮೇಲೆ 1 2 ಮಂತ್ 3 ಮಂತ್ ಆಗ್ತಾ ಒಂದು ಸ್ವಲ್ಪ ಲೈಟಾಗಿ ತೊಗೊಳ್ತಾ ಬಂದೆ ಬೇರೆ ಎಲ್ಲ ಫುಡ್ಗಳನ್ನು. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಮೊದಲನೇ ಮಗುಗೂ ಎರಡನೇ ಮಗುಗೂ ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ನನ್ನ ಮೊದಲನೇ ಮಗಳಿಗೆ ಬಾಣಂತನ ಟೈಮಲ್ಲಿ ಎಲ್ಲ ಫಾಲೋ ಅಂದರೆ ಮನೆಯಲ್ಲಿ ಏನು ಹೇಳ್ತಾರೆ ಅದೇ ತೊಗೊಳ್ಳೋದು, ಎಲ್ಲ ಫುಡ್ಡು ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೆ. ಬಟ್ ಆದರೂ ಕೂಡ ಪಾಪು ಅವಾಗವಾಗ ಅಳೋದು ಮಾಡೋದು ಅದು ಇದ್ದೇ ಇತ್ತು. ಒಂಥರ ಕೋಲಿಕ್ ಅಂತ ಹೇಳ್ತಾರಲ್ಲ, ಅಂದರೆ ಅದು ಹೊಟ್ಟೆ ನೋವು ಸಮಥಿಂಗ್ ಆ ಥರ ಅಳೋದು ಇದ್ದೇ ಇತ್ತು. ಬಟ್ ಸೆಕೆಂಡ್ ಬೇಬಿ ಟೈಮಲ್ಲಿ ನಾನು ಎಲ್ಲ ತಿಂತಾ ಬಂದಿದ್ದೀನಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಶಿ ಈಸ್ ಆಲ್ ರೈಟ್, ಆರಾಮಾಗಿದ್ದಾಳೆ, ಹೆಲ್ತಿಯಾಗಿದ್ದಾಳೆ. ಆ್ಯಂಡ್ ಆ ಥರ ಅಳೋದು ಕಿರಿಕಿರಿ ಏನೂ ಇಲ್ಲ, ಆರಾಮಾಗಿದ್ದಾಳೆ. ಆ್ಯಂಡ್ ನನ್ನ ಡೆಲಿವರಿ ಆದಾಗ, ಸೆಕೆಂಡ್ ಬೇಬಿ ಡೆಲಿವರಿ ಆದಾಗ ಮನೆಗೂ ಅಲ್ಲಿಗೂ ತುಂಬ ದೂರ. ಸೊ ಯಾರೂ ಇಲ್ಲ ಬಂದು ಊಟ ಕೊಡೋಕ್ಕೆ ಮಾಡೋಕ್ಕೆ. ಸೊ ಅಮ್ಮನೇ ನನಗೆ ಅಲ್ಲೇ ಹೋಟೆಲಲ್ಲೇ ತೊಗೊಂಡು ಬಂದು ಕೊಡೋರು. ಸೊ ಪ್ರಾಮಿಸ್, ಯಾಕೆ ಸುಳ್ಳು ಹೇಳಬೇಕು, ಬೇಬಿ ಡೆಲಿವರಿ ಆದಾಗ ಇಡ್ಲಿ ದೋಸೆ ಸೊ ಎಲ್ಲನೂ ತಿಂದಿದ್ದೀನಿ ಹೋಟೆಲ್ದೇ. ಸೊ ಯಾಕಂದರೆ ಮನೆಯಲ್ಲಿ ಯಾರು ತಂದ್ಕೊಡೋ ಅಂಥವ್ರು ಇರಲಿಲ್ಲ ಹಾಗಾಗಿ. ಆ್ಯಂಡು ಹಸ್ಬೆಂಡ್ ಫ್ರೆಂಡ್ ಯಾರೋ ನನ್ನ ಮಗುನ ನೋಡೋಕ್ಕೆ ಬಂದಾಗ ಆ್ಯಪಲ್ ತೊಗೊಂಡು ಬಂದಿದ್ರು. ಡೆಲಿವರಿ ಆಗಿ 3 ಡೇಸ್ಗೆ ನಾನು ಆ್ಯಪಲ್ ಕೂಡ ತೊಗೊಂಡಿದ್ದೀನಿ, ಅದು ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಬೇಬಿ ಕೂಡ ಆರಾಮಾಗಿತ್ತು ಆ್ಯಂಡ್ ನಾನು ಕೂಡ ಆರಾಮಾಗಿದ್ದೆ. ಅದಾದಮೇಲೆ ಡೆಲಿವರಿ ಆಗಿ ಒಂದು 4 ಡೇಸ್ಗೂ ನನ್ನ ಬರ್ಡೇ ಇತ್ತು. ಪಾಪು ಬಾರ್ನ್ ಆಗಿತ್ತು ಅಕ್ಟೋಬರ್ 14, ನನ್ನ ಬರ್ಡೇ ಇದ್ದಿದ್ದು ಅಕ್ಟೋಬರ್ 18. ಸೊ ಹಸ್ಬೆಂಡ್ ನೋಡೋಕೆ ಬಂದಾಗ ಇವನಿನ ಬರ್ಡೇ ಇದೆ, ಸೊ ಏನೂ ಸ್ಪೆಷಲಾಗಿ ತಿನ್ನೋಕ್ಕಾಗ್ತಿಲ್ವಲ್ಲ ಇವತ್ತು ಅಂತ ಅಂದ್ಬಿಟ್ಟು, ಸೊ ಅಲ್ಲಿದ್ದಾಗಲೇ ಪಾಲಕ್ ಪನ್ನೀರ್ ಹಾಗೆ ಜೀರಾ ರೈಸ್ ತೊಗೊಂಡು ಬಂದು ಕೊಟ್ಟಿದ್ರು. ಸೊ ಅದನ್ನು ಕೂಡ ತಿಂದಿದ್ದೆ. ಸೊ ನೋ ಪ್ರಾಬ್ಲಮ್, ಏನೂ ಪ್ರಾಬ್ಲಮ್ ಇಲ್ಲ. ಮಗುಗೆ ಕೋಲ್ಡ್ ಆಗೋದಾಗಲಿ, ಕೆಮ್ಮು ಅಥವಾ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನನಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಫುಡ್ಡಲ್ಲಿ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಸೊ ಆರಾಮಾಗಿ ನನಗೆ ಯಾವ ಫುಡ್ ಬೇಕೋ ಅದನ್ನು ನಾನು ತೊಗೊಳ್ತಾ ಬಂದೆ. ಸೊ ಪಾಪು ಕೂಡ ಆರಾಮಾಗೇ ಇದ್ಲು ಆ್ಯಂಡ್ ನನಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ಅದು ಹಾಗೆಯೇ ಫಾಲೋ ಮಾಡ್ಕೊಂಡು ಬಂದೆ. ಆ್ಯಂಡ್ ಪಾಪು ವೆಯ್ಟ್ ಕೂಡ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾವು ಏನಕ್ಕಾದರೂ ಹಾಸ್ಪಿಟಲ್ಗೆ ಹೋದಾಗ, ವ್ಯಾಕ್ಸಿನೇಷನ್ಗೆ ಆ ಥರ ಹಾಸ್ಪಿಟಲ್ಗೆ ಹೋದಾಗ ಒಂದು ಸರಿ ಸ್ಕಿನ್ಗೆ ಏನೋ ಪ್ರಾಬ್ಲಮ್ ಇತ್ತು ಅಂತ ತೋರ್ಸೋಕ್ಕೆ ಹೋದಾಗ ಡಾಕ್ಟರ್ ಹೇಳಿದರು ಬೇಬಿ ವೆಯ್ಟ್ ಈಸ್ ಗುಡ್, ಆ್ಯಕ್ಚುಲಿ ನೀವು ಅವ್ರಿಗೆ ಎಕ್ಸ್ಟ್ರಾ ಫೀಡ್ ಮಾಡೋದೇ ಬೇಡ, ಸೊ ಬೇಬಿ ವೆಯ್ಟ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಆ ಥರ ನಾನು ಎಲ್ಲ ಫುಡ್ಡನ್ನು ತಿನ್ಕೊಂಡು ಬಂದಿದ್ದೀನಿ, ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಮಾಡ್ಕೊಂಡಿಲ್ಲ ನಾನು. ಬಟ್ ಏನು ಅಂತ ಅಂದರೆ ಬಾಣಂತನದಲ್ಲಿ ಜಂಕ್ ಫುಡ್ಸ್ ತಿನ್ನಬಾರ್ದು, ಅದಂತೂ ನಿಜ. ಯಾಕಂದರೆ ಆ ಜಂಕ್ ಫುಡ್ಸ್ ಬಾಣಂತನದಲ್ಲೇ ಅಂತಲ್ಲ, ಈವನ್ ನಾರ್ಮಲ್ ಟೈಮಲ್ಲೇ ಆಗಿರ್ಬೋದು, ನಾವು ಅದು ತಿನ್ನೋದು ಒಳ್ಳೇದಲ್ಲ ಅಲ್ವಾ, ಹೆಲ್ತ್ಗೆ ಒಳ್ಳೇದಲ್ಲ. ಅದನ್ನು ನಾವು ಅಂಥ ಟೈಮಲ್ಲಿ, ಈವನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಅಥವಾ ಬಾಣಂತನ ಟೈಮಲ್ಲಿ ಆಗಿರ್ಬೋದು ತಿನ್ನೋದು ಅದು ಒಳ್ಳೇದು ಅಲ್ಲ. ಹಾಗಾಗಿ ಆ್ಯಂಡ್ ನಾವೇನೇ ಫುಡ್ ತೊಗೊಂಡ್ರೂ ಕೂಡ ಅದು ಬೇಬಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕೂಡ ಹೆಲ್ತಿ ಫುಡ್ ತೊಗೋಬೇಕು ಅಷ್ಟೇ. ಏನಂದರೆ ನಾವು ತೊಗೊಳ್ಳೋಂಥ ಫುಡ್ಡು ಹೆಲ್ತಿಯಾಗಿರಬೇಕು. ಹೆಲ್ತಿ ಫುಡ್ ಇದ್ದಷ್ಟು ಕೂಡ ಅದು ಬೇಬಿಗೆ ಒಂದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಬ್ರೆಸ್ಟ್ ಮಿಲ್ಕ್ ಮಗುಗೆ ಸೇರುತ್ತೆ. ಆ್ಯಂಡ್ ಒನ್ ಡೇ ನಾನು ಊರಿಗೆ ಹೋಗಿದ್ವಿ. ಸೊ ಪಾಪು ಯಾವತ್ತೂ ಹತ್ತಿರಲಿಲ್ಲ, ಅವತ್ತು ಮಾತ್ರ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿತ್ತು ಪಾಪು. ಯಾಕಂತ ಗೊತ್ತಿಲ್ಲ, ಅದು ರಾತ್ರಿ 11:30ಗೆ. ಅದು ನಾವಿದ್ದಿದ್ದಂಥದ್ದು ಹಳ್ಳಿ. ಸೊ ಯಾಕಪ್ಪ ಇಷ್ಟು ಅಳ್ತಿದೆ ಅಂತ ಫಸ್ಟ್ ಟೈಮ್ ಬೇರೆ ತುಂಬ ಟೆನ್ಷನ್ ಆಯಿತು. ಬಟ್ ಏನಿಲ್ಲ, ನಾನು ನಾರ್ಮಲ್ ಊಟನೇ ಮಾಡಿದ್ದೀನಿ, ಪಾಪು ಕೂಡ ಆರಾಮಾಗಿದ್ದಾಳೆ. ಸೊ ಅಲ್ಲಿಂದ 10 ಕಿಲೋಮೀಟರ್ ಹೋಗಬೇಕಾಗುತ್ತೆ, ಸಿಟಿಗೆ ಹೋಗಬೇಕು, ಹಾಸ್ಪಿಟಲ್ಗೆ ಹೋಗಬೇಕು ಅಂದರೆ. ಸೊ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಟ್ರಾವೆಲು. ಸೊ ಹಾಸ್ಪಿಟಲ್ಗೆ ಹೋದ್ಮೇಲೆ ಹೋಗೋಷ್ಟರಲ್ಲಿ ಪಾಪು ಅಳೋದು ನಿಲ್ಲಿಸ್ಬಿಟ್ಟಿತ್ತು. ಸೊ ಆಲ್ರೆಡಿ ಆಟ ಆಡ್ಕೊಂಡು ಕೂತಿದೆ ಪಾಪು. ಸೊ ಏನಪ್ಪ ಇದು ಅಂತ ನೋಡಿದ್ರೆ ಆಮೇಲೆ ಡಾಕ್ಟರ್ಸ್ ಹತ್ರ ಸಜೆಷನ್ಸ್ ತೊಗೊಂಡೆ. ಹೇಗೂ ಹಾಸ್ಪಿಟಲ್ ಬಂದುಬಿಟ್ಟಿದ್ದೀವಿ, ಸೊ ಡಾಕ್ಟರ್ ಹತ್ರ ನಾನು ಎಲ್ಲ ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಡಾಕ್ಟರ್ನ ಕೇಳಿದೆ. ನಾನು ತೊಗೊಳ್ಳೋಂಥ ಫುಡ್ಡು ಪಾಪುಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ನನಗೆ ಸಜೆಷನ್ಸ್ ಹೇಳಿ ಅಂತ ಹೇಳಿದಾಗ ಡಾಕ್ಟರ್ ಹೇಳಿದ್ರು, ನೋಡಿ ನೀವು ತೊಗೊಳ್ಳೋಂಥ ಫುಡ್ಡು ಯಾವುದೇ ಆಗಲಿ ಡೈರೆಕ್ಟಾಗಿ ಮಗುಗೆ ಹೋಗೋದಿಲ್ಲ. ಸೊ ನಿಮಗೆ ಆ ಫುಡ್ಡು ಡೈಜೆಸ್ಟ್ ಆಗಿ ಅದರಿಂದ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಏನಿದೆ ಅದು ಪ್ರೊಡಕ್ಷನ್ ಆಗಿ ಆಮೇಲೆ ಮಗುಗೆ ಸೇರುತ್ತೆ. ಸೊ ನೀವು ತೊಗೊಳ್ಳೋಂಥ ಫುಡ್ ಏನಿರುತ್ತೆ ಅದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಕೂಡ ಚೆನ್ನಾಗಿರಬೇಕು. ಒಳ್ಳೆ ಕ್ವಾಲಿಟಿ ಇರೋಂಥ ಫುಡ್ಡು ನಾವು ತೊಗೊಂಡಷ್ಟು ಕ್ವಾಲಿಟಿ ಇರೋಂಥ ಬ್ರೆಸ್ಟ್ ಮಿಲ್ಕ್ ಮಗುಗೆ ಸೇರುತ್ತೆ ಅಂತ. ನೋಡಿ, ನಾವು ಯಾವುದೇ ಒಂದು ಫುಡ್ ತೊಗೊಂಡ್ರೂ ಕೂಡ ಹೆಲ್ತಿ ತೊಗೋಬೇಕು. ಒಂದು ಹೆಲ್ತಿಯಾಗಿರೋಂಥ ಫುಡ್ಡು ತೊಗೊಂಡ್ರೆ ಅದು
ಮಗುಗೆ ಒಂದು ಹೆಲ್ತಿಯಾಗಿರುವಂತಹ ಬ್ರೆಸ್ಟ್ ಮಿಲ್ಕ್ ಮಗುಗೆ ಸೇರುತ್ತೆ. ಹಾಗಾಗಿ ಜಂಕ್ ಫುಡ್ಸು, ಆಯಿಲಿ ಫುಡ್ಡು, ಆಮೇಲೆ ಈ ಥರ ಅನ್ನೆಸೆಸರಿ ಸಾಫ್ಟ್ ಡ್ರಿಂಕ್ಸು ಆ ಥರದ್ದನ್ನೆಲ್ಲ ಅಲ್ಲ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಫುಡ್ ತೊಗೊಳ್ಳುವಾಗ ಹೆಲ್ತಿ ಫುಡ್ನ ತೊಗೊಳ್ಬೇಕಾಗುತ್ತೆ. ಆಮೇಲೆ ಕೆಲವೊಂದು ಹೆಣ್ಮಕ್ಳಿಗೆ ಏನಂತಂದರೆ, ಕೆಲವೊಂದು ಫುಡ್ಡು ಬೇಗ ಕೋಲ್ಡ್ ಆಗಿಬಿಡುತ್ತೆ. ಕೆಲವೊಬ್ಬರಿಗೆ ಬನಾನಾ ತೊಗೊಂಡಿದ ತಕ್ಷಣ ಕೋಲ್ಡ್ ಆಗಿಬಿಡುತ್ತೆ, ಕೆಲವೊಬ್ಬರಿಗೆ ಇನ್ನೊಂದು ಬೇರೆ ಏನೋ ಒಂದು ಫ್ರೂಟ್ಸ್ ತೊಗೊಂಡಿದ ತಕ್ಷಣ ಕೋಲ್ಡ್ ಆಗಿಬಿಡುತ್ತೆ. ಆ ಥರ ಇರೋದನ್ನ ಯು ಶುಡ್ ಅವಾಯ್ಡ್ ಮಾಡಿಬಿಡ್ಬೇಕಾಗತ್ತೆ. ಬಿಕಾಸ್ ಅದು ಅವರವರ ಬಾಡಿ ಮೇಲೆ ಡಿಪೆಂಡ್ ಅಲ್ವಾ. ಸೊ ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಬನಾನಾ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ವಾಟರ್ ಮೆಲನ್ ಕೂಡ ಸಿರಿ ತಿನ್ನುವಾಗ ನಾನು ಕೂಡ ಕೆಲವೊಂದು ಬೈಟ್ ತೊಗೊಳ್ತಾ ಇದ್ದೆ. ಸೊ ವಾಟರ್ ಮೆಲನಿಂದ ಹಿಡಿದು ಮ್ಯಾಂಗೋ, ಪ್ರತಿಯೊಂದು ಫ್ರೂಟ್ ಎಲ್ಲನೂ ತೊಗೊಂಡಿದ್ದೀನಿ. ಬಟ್ ಅದೇ ಫಸ್ಟ್ ಬೇಬಿ ಡೆಲಿವರಿ ಟೈಮಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಮನೆಯಲ್ಲಿ ಕೆ ಜಿ ಗಂಟಲೆ ಆರೆಂಜ್ ತಂದಿಟ್ಟರು ಕೂಡ ಅಯ್ಯೋ ನಾನು ತಿನ್ನಂಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಅದೇನೋ ಬ್ರೆಸ್ಟ್ ಮಿಲ್ಕ್ ಹಾಳಾಗುತ್ತೆ, ಅದು ಹುಳಿ ಅಲ್ವಾ, ಸೊ ಆರೆಂಜ್ ತೊಗೊಂಡ್ರಿ ಅಂತ ಹೇಳೋರು. ಬಟ್ ಆ್ಯಕ್ಚುಲಿ ವಿಟಮಿನ್ ಸಿ ಇರುತ್ತೆ ಆ ಒಂದು ಆರೆಂಜಲ್ಲಿ. ಸೊ ಆರೆಂಜ್ ತೊಗೊಂಡಷ್ಟು ಒಳ್ಳೆಯದೇ ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೆ ನಾನು ಸೆಕೆಂಡ್ ಬೇಬಿ ಬಾಣಂತನ ಟೈಮಲ್ಲಿ ಎಲ್ಲ ನೋಡಿ, ಒಂದೊಂದು ಊರ ಕಡೆ ಒಂದೊಂದು ಥರ ಬಾಣಂತನ ಅನ್ನೋದು ನಡೆಯುತ್ತೆ. ಸೊ ಕೆಲವೊಂದು ಮನೆಯಲ್ಲಿ ಏನೂ ಕೊಡೋದಿಲ್ಲ. ಹಾಗೆ ಇನ್ನೊಂದು ನನ್ನ ಫ್ರೆಂಡ್ ಒಬ್ಬರು ಮನೆಯಲ್ಲಿ 5 ಮಂತ್ಸ್ ಆಗೋವರೆಗೂ ಅಥವಾ 6 ಮಂತ್ಸ್ ಆಗೋವರೆಗೂ ವೆರಿ ಒಂಥರ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ರು. ಸೊ ಆ್ಯಕ್ಚುಲಿ ನೋಡಿದ್ರೆ ತುಂಬ ಸರಿ ಮಗುಗೆ ಕೋಲ್ಡ್ ಅಂತ ಹಾಸ್ಪಿಟ್ಲಿಗೆ ಹೋಗ್ತಾನೂ ಇದ್ದರು. ಅಂದರೆ ಆಫ್ಟರ್ ಬೇಬಿ 1 ಇಯರ್ ಆದಮೇಲೂ ಕೂಡ ತುಂಬ ಹಾಸ್ಪಿಟಲ್ ಅಂತ ಹೋಗ್ತಾಯಿದ್ರು. ನಾನೇ ಎಷ್ಟೊಂದು ಸತಿ ಹೇಳ್ತಾ ಇದ್ದೆ, ಎಷ್ಟು ಸ್ಟ್ರಿಕ್ಟಾಗಿ ಮಾಡ್ತಾರೆ ಆದರೂ ಕೂಡ ಯಾಕೆ ಈ ಥರ ಆಯಿತು ಅಂತ. ಸೊ ಅದೆಲ್ಲ ಏನಾಗುತ್ತೆ ಅಂದರೆ, ಈ ಮಗುಗೆ ಕೋಲ್ಡ್ ಆಗೋದು ಕೂಡ ಬರೀ ಈ ಮದರಿಂದನೇ ಆಗುತ್ತೆ ಅಂತಲ್ಲ, ಅದು ಇನ್ಫೆಕ್ಷನಿಂದ ಕೂಡ ಆಗುತ್ತೆ. ಸೊ ಕೋಲ್ಡ್ ಅನ್ನೋದು ಇನ್ಫೆಕ್ಷನಿಂದ ಕೂಡ ಆಗುತ್ತೆ. ಸೊ ಎನಿ ಟೈಮು ಮದರ್ಗೆ ಬ್ಲೇಮ್ ಮಾಡೋದು ನಡೀಬಾರ್ದು. ಅಂದರೆ ನೀನೇನೋ ತಿಂದಿದೆಯಾ ಅದಕ್ಕೆ ಮಗುಗೆ ಎಫೆಕ್ಟ್ ಆಗಿದೆ, ನೀನೇನೋ ತಿಂದಿದೆಯಾ ಮಗುಗೆ ಎಫೆಕ್ಟ್ ಆಗಿದೆ. ಸೊ ಇದನ್ನು ದಯವಿಟ್ಟು ಫಾಲೋ ಮಾಡಬೇಡಿ. ಯಾಕಂತಂದರೆ ಫಾಲೋ ಅನ್ನೋದಕ್ಕಿಂತ ಅದನ್ನು ಹೊರೆ ಹೇರಬೇಡಿ ಆ ಒಂದು ಬಾಣಂತಿ ಮೇಲೆ ಅಂತ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ಇನ್ನೂ ಡಿಪ್ರೆಷನ್ ಆಗಿಬಿಡುತ್ತೆ. ಏನು ತಿಂದ್ರೂ ಅವ್ರ ಮೇಲೆ ಬ್ಲೇಮ್. ನನಗೂ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ನನಗೂ ಇವನ್ ನನ್ನ ಹಸ್ಬೆಂಡ್ ಕೂಡ ಹೇಳೋರು, ನೀನೇನು ತಿಂದ, ಮಗು ಹತ್ರ ಸಾಕು ನನ್ನ ಕೇಳೋರು, ಏನು ತಿಂದೆ ಅಂಥದ್ದು ಅಂತ ನನಗೆ ಕ್ವಶನ್ನು. ನನಗಂತೂ ಟೆನ್ಷನ್ ಆಗೋಗ್ಬಿಡೋದು ಏನಪ್ಪ ಅಂತ. ಆ್ಯಕ್ಚುಲಿ ಅದು ಮಗುಗೆ ಇನ್ನು ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಅಷ್ಟು ಮೆಚೂರ್ ಆಗಿರೋದಿಲ್ಲ. ಸೊ ಆ ಒಂದು ನಾವು ತೊಗೊಳ್ಳೋಂಥ ಫುಡ್ಡು ಬ್ರೆಸ್ಟ್ ಮಿಲ್ಕಲ್ಲಿ ಮಗುಗೆ ಸೇರಿದಾಗ ಅದು ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಥವಾ ಕೆಲವೊಂದು ಡೈಜೆಷನ್ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಕೆಲವೊಂದು ಕಡೆ ಈ ಬೇಳೆ ಕಟ್ಟು ಅನ್ನೋದು ಕೊಡೋಲ್ಲ. ಬೇಳೆ ಸಾರು ಕೊಟ್ಬಿಟ್ರೆ, ಅಂದರೆ ಬೇಳೆ ಕೊಟ್ಟರೆ ಮಗುಗೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಹಿಡಿಯುತ್ತೆ ಅಂತಾರೆ. ಆ್ಯಕ್ಚುಲಿ ಕೆಲವೊಂದು ಕಡೆ ಬೇಳೆನೇ ಕೊಡ್ತಾರೆ ಆ ಥರ. ಸೊ ನಮ್ಮ ಕಡೆನೂ ಅಷ್ಟೇ, ನಾನು ಫ್ರಮ್ ದ ಫಸ್ಟ್ ಡೇ ನಾನು ತಿನ್ಕೊಂಡು ಬಂದಿರೋದೇ ಬೇಳೆ ಕಟ್ಟು, ಬೇಳೆ ಸಾರು, ಅದನ್ನೇ ತಿನ್ಕೊಂಡು ಬಂದಿದ್ದೀನಿ. ಆ್ಯಂಡು ಈ ಒಂದು ಬಾಣಂತನದಲ್ಲಿ ಮಾಡೋವಂಥ ಪದ್ಧತಿಗಳು ಯಾವುದು ರಾಂಗು, ಯಾವುದು ಸರಿ, ಯಾವುದು ತಪ್ಪು ಅಂತ ಇದು ಒಂಥರ ಬಿಡಿಸಲಾಗದ ಬಂಧ ಅನ್ನೋ ಥರ. ಇದರಿಂದ ನಾವು ಸರಿನಾ ತಪ್ಪ ಅಂತ ಹೇಳೋಕ್ಕೆ ಆಗಲ್ಲ. ಒಂದು ಒಗಟಿದೆ ನೋಡಿ, ಕೋಳಿ ಮೊದಲ ಅಥವಾ ಮೊಟ್ಟೆ ಮೊದಲ ಅಂತ, ಅದನ್ನು ಹೇಗೆ ನಾವು ಬಿಡ್ಸೋಕ್ಕೆ ಆಗಲ್ವೋ ಆ ಥರ ಈ ಬಾಣಂತನ ಅಥವಾ ಮಗುವಿನ ಆರೈಕೆಯಲ್ಲಿ ಡಾಕ್ಟರ್ ಹೇಳೋದು ನಿಜನಾ ಅಥವಾ ಹಿರಿಯರು ಹೇಳೋದು ನಿಜನಾ, ತಪ್ಪ ಅದು ಏನು ಅಂತಲೂ ಗೊತ್ತಾಗಲ್ಲ, ಆ ಥರ ಇದೆ. ಬಟ್ ಫಾಲೋ ಮಾಡಿ, ದೊಡ್ಡವ್ರು ಹಿರಿಯರು ಹೇಳೋದನ್ನು ಕೂಡ ಫಾಲೋ ಮಾಡಿ, ಹಾಗೆ ಡಾಕ್ಟರ್ ಹೇಳೋದನ್ನ ಫಾಲೋ ಮಾಡಿ. ಆದರೆ ಅದು ಯಾವುದೇ ಕಾರಣಕ್ಕೂ ನಿಮಗೆ, ಅಂದರೆ ಬಾಣಂತಿಗೆ ಅದು ಒಂಥರ ಡಿಪ್ರೆಷನ್ ಆಗೋ ಥರ ಇರಬಾರ್ದು ಈ ಒಂದು ಪದ್ಧತಿಗಳು. ಹಾಗೆ ಮಗುವಿನ ಆರೋಗ್ಯದ ಮೇಲೆ ಪ್ರಭಾವ ಬೀರದೇ ಇರೋ ಥರ ಇರಬೇಕು. ಸೊ ಯಾವುದೇ ಥರ ತೊಂದರೆ ಆಗಬಾರ್ದು, ಬಾಣಂತಿಗೂ ಹಾಗೆ ಮಗುವಿಗೂ ಕೂಡ ತೊಂದರೆ ಆಗಬಾರ್ದು. ಅದನ್ನು ಬಿಟ್ಟರೆ ಸುಮಾರು ಪದ್ಧತಿಗಳಿದ್ದಾವೆ. ಒಂದೊಂದು ಕಡೆ ಒಂದೊಂದು ಪದ್ಧತಿಗಳನ್ನು ಫಾಲೋ ಮಾಡ್ತಾರೆ. ಎಲ್ಲ ಪದ್ಧತಿಗಳಿಗೂ ಒಂದೊಂದು ಅರ್ಥ ಇರುತ್ತೆ. ಹಿರಿಯರು ಯಾವುದೇ ಕಾರಣಕ್ಕೂ ಸುಮ್ಮನೆ ಅಂತೇಳಿ ಯಾವುದೋ ಒಂದು ಪದ್ಧತಿಗಳನ್ನು ಮಾಡಿರೋದಿಲ್ಲ. ಸೊ ಅದಕ್ಕೆ ಅದರದ್ದೇ ಆದಂಥ ಪದ್ಧತಿಗಳಿರುತ್ತೆ, ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಬಟ್ ಈಗ ನಾನು ಹೇಳ್ದೆ ಅಲ್ವಾ, ಈ ಸ್ಯಾರಿನ ಈ ಥರ ಎಲ್ಲ ಎಳೆಯೋದು ಮಾಡೋದು, ಅದು ಮಗುನ ಹಿಂಗೆ ಕಾಲೆತ್ತಿ ಉಲ್ಟಾ ನಿಲ್ಲಿಸಿದ್ದು ಮಾಡಿದ್ದು, ಇದೆಲ್ಲ ಮಗುವಿಗೆ ಹಾರ್ಮ್ಫುಲ್ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು, ಈ ಸಾಂಬ್ರಾಣಿ ಹೊಗೆ ಕೊಡ್ತಾರಲ್ವ, ಅದು ಆಗಿನ ಕಾಲದಲ್ಲಿ ಮಗುಗೆ ಸಾಂಬ್ರಾಣಿ ಹೊಗೆ ಕೊಡ್ತಿದ್ರು ಅಂದ್ಬಿಟ್ಟು, ಇವಾಗ ನಮ್ಮಮ್ಮ ಕೂಡ ಹೇಳ್ತಾರೆ ಮಗುಗೆ ಸಾಂಬ್ರಾಣಿ ಹೊಗೆ ಕೊಡಬೇಕು, ಒಳ್ಳೆಯದು, ನಿಮ್ಗೇನು ಗೊತ್ತು ಅಂತ. ನನಗೆ ಡಾಕ್ಟ್ರು ಕೊಡಬೇಡಿ, ಅದು ಮಗುಗೆ ಪ್ರಾಬ್ಲಮ್ಮು, ಅದು ಬ್ರೀತಿಂಗಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿರೋದ್ರಿಂದ ನಾನು 2 ಮಕ್ಳಿಗೂ ಕೊಡೋಕ್ಕೆ ಬಿಟ್ಟೇ ಇಲ್ಲ. ಅವಾಗ ಅದಕ್ಕೂ ರೀಸನ್ ಇದೆ. ಆಗಿನ ಕಾಲದಲ್ಲಿ ಸಿಗ್ತಾ ಇದ್ದಂತಹ ಸಾಂಬ್ರಾಣಿ ಯಾವುದೇ ಥರ ಕೆಮಿಕಲ್ ಆಗಿ ಮಿಕ್ಸ್ ಇರ್ತಾ ಇರಲಿಲ್ಲ. ಸೊ ಅವಾಗ ಅದು ಕೊಡ್ತಾ ಇದ್ದಿದ್ದು ಕೂಡ ಒಳ್ಳೇದಿತ್ತು, ಹಾಗೆ ಕೊಡೋದು ಕೂಡ ಯೂಸ್ಫುಲ್ ಇತ್ತು. ಬಟ್ ಇವಾಗ ಹಾಗಲ್ಲ. ಇವಾಗ ನಾವು ಏನೇ ಮಾಡಲಿ ಎಲ್ಲದರಲ್ಲೂ ಕಲಬೆರಕೆ. ಸೊ ಅದು ಕಲಬೆರಕೆ ಇರೋದ್ರಿಂದ ಆ ಒಂದು ಕೆಮಿಕಲ್ನ ಯೂಸ್ ಮಾಡ್ತಾ ಇದ್ದಾರೆ ಇವಾಗಿನ ಒಂದು ಸಾಂಬ್ರಾಣಿಗಳನ್ನು ಮಾಡೋದ್ರಲ್ಲಿ, ಎಲ್ಲದರಲ್ಲೂ ಕೂಡ. ಸೊ ಅದು ಮಗುಗೆ ಇನ್ನೆಷ್ಟು ಹಾರ್ಮ್ಫುಲ್ ಆಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಡಾಕ್ಟರ್ ಹೇಳೋದು. ಸೊ ನೋಡಿ, ಈಗಿನ ಕಾಲದಲ್ಲಿ
ಆವಾಗಿನ ಕಾಲದಲ್ಲಿ ಒಂಥರ ಪ್ಯೂರಿಟಿ ಆಗಿತ್ತು ಎಲ್ಲದರಲ್ಲೂ. ಫುಡ್ ಇರ್ಬೋದು, ಮತ್ತೊಂದು ಅಥವಾ ಮಾಡ್ತಾರಂಥ ಪದ್ಧತಿಗಳಲ್ಲಾಗಿರ್ಬೋದು. ಸೊ ಅವಾಗಂತ ಏನಂದರೆ ಪ್ಯೂರಿಟಿ ಇರೋದ್ರಿಂದ ಏನೇ ಪದ್ಧತಿ ಫಾಲೋ ಮಾಡಿದ್ರು ಅದು ಯೂಸ್ಫುಲ್ ಆಗಿರ್ತಾ ಇತ್ತು. ಬಟ್ ಇವಾಗಿನ ಕಾಲದ ಪದ್ಧತಿ ಹೇಗಿದೆ ಅಂದರೆ ಎಲ್ಲದರಲ್ಲೂ ಕಲಬೆರಕೆ, ಕೆಮಿಕಲ್, ಅದು ಏನಾಗ್ತಿದೆ ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಡಾಕ್ಟರ್ ಬೇಡ ಅಂತ ಹೇಳ್ತಾರೆ. ಸೊ ಮನೆಯಲ್ಲಿ ಅದನ್ನು ಫಾಲೋ ಮಾಡ್ತಾರೆ ಅಷ್ಟೇ ನಡೀತಾ ಇರೋದು. ಸೊ ನಾನು ಹೇಳೋದು ಅಂದರೆ ಸೊ ಎರಡನ್ನೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಬಾಣಂತಿ ಮೇಲೆ ಹೊರೆ ಆಗಬಾರ್ದು ಅಥವಾ ಬಾಣಂತಿ ಡಿಪ್ರೆಷನ್ ಹೋಗೋ ಥರ ಆಗಬಾರ್ದು. ಆ್ಯಂಡ್ ಮಗುವಿನ ಆರೋಗ್ಯದ ಮೇಲೆ ಪ್ರಭಾವ ಬೀರಬಾರ್ದು. ಆಮೇಲೆ ಡೆಲಿವರಿ ಆದಾಗ ನಮಗೆ ಡೆಲಿವರಿ ಆಗಿದ ತಕ್ಷಣವೇ ನಮಗೆ ಡಾಕ್ಟರ್ ಹೇಳೋಂಥ ಕಿವಿ ಮಾತು ಏನಂದರೆ ಯಾವುದೇ ಕಾರಣಕ್ಕೂ ಬ್ರೆಡ್, ಬಿಸ್ಕೆಟ್ ತೊಗೊಳ್ಬೇಡಿ, ಮೈದಾ ಕಂಟೆಂಟ್ ತೊಗೊಳ್ಬೇಡಿ ಅಂತ ಅವ್ರು ಫಸ್ಟ್ ಹೇಳ್ತಾರೆ. ಬಟ್ ಮನೆಯಲ್ಲಿ ಪ್ರಿಫರ್ ಮಾಡೋದೇ ಅದು. ನೋಡಿ, ಮೈದಾ ಇಸ್ ನಾಟ್ ಗುಡ್. ಅದು ಬಾಣಂತನಕ್ಕೆ ಅಂತ ಅಲ್ಲ, ಯೂಶಲಾಗಿ ನಾರ್ಮಲ್ ಆಗಿರೋವಂಥವ್ರಿಗೂ ಕೂಡ ಅದು ಮೈದಾ ಒಳ್ಳೆಯದಲ್ಲ. ಆದರೂ ಕೂಡ ಈ ಬಾಣಂತನ ಟೈಮಲ್ಲಿ ಮೈದಾನೇ ಅಂದರೆ ಬ್ರೆಡ್ಡೇ ಕೊಡ್ತಾರೆ. ಕೆಲವೊಬ್ರು ಅಯ್ಯೋ ಬ್ರೆಡ್ ತಿಂದರೆ ಒಳ್ಳೆಯದು ಅಂತಾರೆ. ನೋಡಿ, ಈ ಥರ ಇದ್ದರೆ ಏನೂ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಮನೆಯಲ್ಲಿ ರಸ್ಕು ಕೂಡ ಅಷ್ಟೇ, ರಸ್ಕು ತಿಂದರೆ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಅನ್ನೋ ಥರ ಒಂದು ಥಾಟು. ಆಮೇಲೆ ಬ್ರೆಡ್, ಆಮೇಲೆ ಈ ಬಾಣಂತಿನ ನೋಡೋಕ್ಕೆ ಬಂದರೆ ಮನೆಗೆ ತೊಗೊಂಡು ಬರೋಂಥ ಫುಡ್ ಅಂದರೆ ಅದೇ ರಸ್ಕು ಅಥವಾ ಒಂದು ಅದು ಬ್ರೆಡ್ ತೊಗೊಂಡು ಬರ್ತಾರೆ. ಆ್ಯಕ್ಚುಲಿ ಡಾಕ್ಟರ್ ಹೇಳೋದು ಮೈದಾ ಪ್ರಾಡಕ್ಟ್ ತಿನ್ನಬೇಡಿ ಅಂತಲೇ ಹೇಳ್ತಾರೆ. ಬಟ್ ಮನೆಯಲ್ಲಿ ಅದೇ ಫಾಲೋ ಮಾಡೋದು ಈ ಥರ ಕೂಡ ಆಗುತ್ತೆ. ಬಟ್ ಮೈದಾ ಇಟ್ಸ್ ನಾಟ್ ಗುಡ್. ಆ್ಯಕ್ಚುಲಿ ಅದು ಮೈದಾ ಬಾಣಂತನ ಟೈಮಲ್ಲೇ ಅಂತ ಅಲ್ಲ ಅಥವಾ ಮಕ್ಕಳಿಗೆ ಅಂತ ಅಲ್ಲ, ಅದು ಒಳ್ಳೆಯದಲ್ಲ. ಎಲ್ಲಾದರೂ ಕೂಡ ಒಂಥರ ಮೈದಾ ಅನ್ನೋದು ವೆರಿ ಡೇಂಜರಸ್. ಅದು ಡೈಜೆಷನ್ ಆಗೋದೇ ಇಲ್ಲ. ಹಾಗಾಗಿ ಆ್ಯಂಡು ಈ ಒಂದು ಬಾಣಂತನ ಟೈಮಲ್ಲಿ ಏನಂತಾರೆ ಡೈಜೆಷನ್ನು ಚೆನ್ನಾಗಾಗಬೇಕಾಗತ್ತೆ. ಹಾಗಾಗಿ ಒಂಥರ ಡೈಜೆಷನ್ಗೆ ತೊಂದರೆ ಆಗದಿರೋಂತಹ ಫುಡ್ಡು, ಮೈಲ್ಡ್ ಆಗಿರೋಂಥ ಫುಡ್ಡುಗಳನ್ನೇ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಈಗೀಗ ಜನ ತುಂಬ ಅವೇರ್ನೆಸ್ ಆಗ್ತಾ ಇದ್ದಾರೆ. ಅಂದರೆ ಈಗಿನ ಪ್ರೆಸೆಂಟ್ ಸಿಕ್ಯುವೇಷನಲ್ಲಿ ಅವೇರ್ನೆಸ್ ಬೆಳೀತಾ ಇದ್ದಂಗೂ ತುಂಬ ಜನ ಡಾಕ್ಟರ್ ಹೇಳಿದ್ದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಕೂಡ. ಆ್ಯಂಡ್ ಕೆಲವೊಂದು ಚೇಂಜಸ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಾನು ಅದೇ ಹೇಳೋದು, ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ, ನಮ್ಮ ಕಾಲದಲ್ಲಿ ಆ ಥರ ಮಾಡ್ತಾಯಿದ್ವಿ, ಈ ಥರ ಮಾಡ್ತಾಯಿದ್ವಿ ಅಂತ ಹೇಳ್ತಾರೆ. ಬಟ್ ಹೌದು, ಆ ಟೈಮಲ್ಲಿ ಆ ಥರ ಇತ್ತು, ಫುಡ್ಡು ಕೂಡ ಹಾಗೆ ಇತ್ತು. ಆ್ಯಂಡ್ ಯಾವುದೇ ಥರ ಕಲಬೆರಕೆ ಇರಲಿಲ್ಲ. ಬಟ್ ಇವಾಗ ಹಾಗಿಲ್ಲ. ಇವಾಗ ಪ್ರತಿಯೊಂದರಲ್ಲೂ ಕಲಬೆರಕೆ, ಎಲ್ಲದರಲ್ಲೂ ಒಂಥರ ಕೆಮಿಕಲ್ ಮಿಕ್ಸಿಂಗ್ ಲೈಫ್ ಅಂತ ಹೇಳ್ತಾರಲ್ಲ, ಆ ಥರ ನಾವು ನಡೀತಾ ಇರೋದೇ ಕೆಮಿಕಲ್ ಲೈಫಲ್ಲಿ ಅನ್ನೋ ಥರ ಇದೆ ಇವಾಗೊಂದು ಸಿಕ್ಯುವೇಷನ್ನು. ಆ್ಯಂಡ್ ಯಾಕೆ ಈ ಒಂದು ಬಾಣಂತನ ಟೈಮಲ್ಲಿ ಅಷ್ಟು ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ ಅಂತಂದರೆ, ಅಂದರೆ ಸ್ವೆಟರ್ಗಳನ್ನ ಹಾಕೋದು, ಟೋಪಿ, ಸ್ವೆಟರು ಮಗುಗಾಗಿರ್ಬೋದು ಅಥವಾ ಬಾಣಂತಿಗೆ ಆಗಿರ್ಬೋದು ಬೆಚ್ಚಗಿರಬೇಕು. ಯಾಕಂದರೆ ಆ ಟೈಮಲ್ಲಿ ಯಾವುದೇ ಥರ ಕೋಲ್ಡು, ಕಾಫು, ನೆಗಡಿ ಏನೇ ಒಂದು ಬಂದರೂ ಕೂಡ ತುಂಬ ಡೇಂಜರಸ್. ಮೀನ್ಸ್ ಯಾವುದೇ ಥರ ಮೆಡಿಸಿನ್ಸ್ ತೊಗೊಳಕ್ಕಾಗಲ್ಲ. ಆ ಪುಟ್ಟ ಮಗುಗೆ ನಾವು ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ. ಈ ಕಡೆ ಬಾಣಂತಿಗೂ ಕೂಡ ಮೆಡಿಸಿನ್ಸ್ ಇರಲ್ಲ. ಸೊ ಹಾಗಾಗಿ ಯಾವುದೇ ಥರ ಕೋಲ್ಡು, ಕೆಮ್ಮು, ನೆಗಡಿ ಏನೂ ಬರದೆ ಅವರ ಒಂದು ಆರೈಕೆ ಚೆನ್ನಾಗಾಗಬೇಕು ಅಂದರೆ ಸೊ ನಾವು ಆ ಥರ ಬೆಚ್ಚಗಿರಲೇಬೇಕು ಅನ್ನೋದನ್ನು ಹೇಳ್ತಾರೆ. ಅದು ನಾವು ಫಾಲೋ ಕೂಡ ಮಾಡಬೇಕಾಗತ್ತೆ. ಆಮೇಲೆ ಈ ಬಾಣಂತನ ಟೈಮಲ್ಲಿ ರೆಡಿ ಆಗಬಾರ್ದು ಹೆಣ್ಮಕ್ಳು ಅಂತ ಹೇಳ್ತಾರೆ. ಅಂದರೆ ಅಟ್ಲೀಸ್ಟು ಒಂದು 3 to 4 months ಮಗು ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ. ಯಾಕೆ ಅಂದರೆ ಹಿಂದಿನ ಕಾಲದವ್ರು ಹೇಳೋ ಪ್ರಕಾರ ದೃಷ್ಟಿ ಆಗುತ್ತೆ ಅಂತ ಹೇಳೋದು. ಬಟ್ ಯಾವ ಥರ ದೃಷ್ಟಿ ಆಗುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಬಾಣಂತನ ಟೈಮಲ್ಲಿ ಒಂದು ತಾಯಿ ಬಾಣಂತಿ ರೆಡಿ ಆದರೆ ಏನಂತ ಹೇಳ್ತಾರೆ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ನೋಡು, ನೀವು ಬಾಣಂತಿ ಅನ್ಸೋದೇ ಇಲ್ಲ, ಆ ಥರ ಮಾತಾಡ್ತಾರಲ್ವ. ಸೊ ಅದು ಅವರಿಗೆ ದೃಷ್ಟಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಮನೆಯಲ್ಲಿ ದೊಡ್ಡವರು ಹಾಗೆ ಹೇಳ್ತಾರೆ. ಆಮೇಲೆ ಕೆಲವೊಬ್ಬರು ರೂಮಲ್ಲೇ ಇರಬೇಕು ಬಾಣಂತಿ, ಹೊರಗಡೆ ಇದು ಬರಲೇಬಾರ್ದು ಆ ಥರ ಹೇಳ್ತಾರೆ. ಬಟ್ ಆ ಥರ ಅಲ್ಲ. ಸೊ ಅವ್ರಿಗೂ ಕೂಡ ಒಂದು ಚೇಂಜಸ್ ಬೇಕು, ರಿಫ್ರೆಶ್ಮೆಂಟ್ ಬೇಕು. ಏನಿಲ್ಲ, ಜಸ್ಟ್ ಮನೆಯಲ್ಲೇ ಹಾಲಿಗೆ ಬಂದು ಅಟ್ಲೀಸ್ಟ್ ಒಂದು ಊಟ ಆದಮೇಲೆ 1-2 ಹೆಜ್ಜೆ ವಾಕ್ ಮಾಡೋದಾಗಿರಲಿ, ಇದೆಲ್ಲ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಯೋಚನೆ ಮಾಡಿ, ಈ ಒಂದು ಬಾಣಂತನ ಟೈಮಲ್ಲಿ ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಕವರಿಮೆಂಟ್ ಆಗೋದಕ್ಕೆ ತುಂಬ ಟೈಮ್ ಬೇಕು. ಅದರಲ್ಲಿ ಮನೆಯಲ್ಲಿ ಈ ಥರ ಒಂದು ಒತ್ತಡಗಳನ್ನ ಹೇರೋದು ಮಾಡಿದಾಗ ಅದು ಇನ್ನೂ ಜಾಸ್ತಿ ಡಿಪ್ರೆಷನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಬಾಣಂತನ ಟೈಮಲ್ಲಿ ಈ ಎಲ್ಲ ಪದ್ಧತಿಗಳನ್ನ ಫಾಲೋ ಮಾಡಬೇಕು ಅಂತೇಳಿ ಎಷ್ಟು ಅವರು ನಾವು ಬಾಣಂತಿಗೆ ಒಂದು ಒತ್ತಾಯ ಹೇರ್ತೀವಿ, ಅದ್ರ ಜೊತೆಗೆ ಅವರಿಗೆ ಆ ಟೈಮಲ್ಲಿ ಏನು ಗೊತ್ತಾ ಬೇಕಾಗಿರೋದು, ಮಗು ಅಳ್ತಾ ಇರುವಾಗ ಮಾಡ್ತಾ ಇರುವಾಗ ಮಗುನ ಎತ್ಕೊಂಡು ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು. ಆ ಟೈಮಲ್ಲಿ ತಾಯಿಗೆ ಒಂದು ರಿಫ್ರೆಶ್ಮೆಂಟು, ಮತ್ತು ತಾಯಿಗೆ ಮಗು ಮಲ್ಕೊಂಡಿರುವಾಗ ತಾಯಿಗೆ ನಿದ್ದೆ ಆಗಲ್ಲ.
ನೈಟು ನಿದ್ದೆನೇ ಇರಲ್ಲ ಮಗುಗೆ, ಮಗುಗೂ ಕೂಡ ನಿದ್ದೆ ಇರಲ್ಲ ಅಥವಾ ತಾಯಿಗೂ ನಿದ್ದೆ ಇರಲ್ಲ. ಇಬ್ಬರು ಕೆಲವೊಂದು ಮಕ್ಕಳು ಹೇಗೆ ಅಂದರೆ ನೈಟ್ ಫುಲ್ಲು ಮಲಗೋದೇ ಇಲ್ಲ, ಆ ಟೈಮಲ್ಲಿ ತಾಯಿಗೆ ನಿದ್ದೆನೇ ಇರೋದಿಲ್ಲ. ಆ ಟೈಮಲ್ಲಿ ಮಗು ಆಟ ಆಡ್ತಾ ಇತ್ತು ಅಂದ್ಕೊಳ್ಳಿ ಬೆಳಗ್ಗೆ, ಆ ಟೈಮಲ್ಲಿ ತಾಯಿಗೆ ಮಲಗಲಿ ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಕೊಡೋದು. ಈ ಥರ ಎಲ್ಲ ಆದಾಗ ಆದಷ್ಟು ಈ ಬಾಣಂತಿ ಡಿಪ್ರೆಷನ್ ಅನ್ನೋದೇನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಅವ್ರಿಗೆ ಬಾಣಂತನ ಟೈಮಲ್ಲಿ ಒಂದು ಒಳ್ಳೆ ನಿದ್ದೆ ಬೇಕು ಅಲ್ವಾ. ಸೊ ಆ ಒಂದು ನಿದ್ದೆ ಮಾಡೋದಕ್ಕೆ ಒಂದು ಪೀಸ್ಫುಲ್ ಟೈಮ್ ಕೊಡೋದಾಗಿರ್ಬೋದು, ಒಂದು ಹೆಲ್ತಿ ಫುಡ್ಡು, ವಾಟರು, ಆ್ಯಂಡ್ ಒಂದು ಮನೆಯಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್. ಯಾವಾಗಲೂ ಅವ್ರನ್ನ ಬೈಯೋದು ಅನ್ನೋದಕ್ಕಿಂತ ಇದು ಮಾಡಬೇಡ ಅನ್ನೋದಕ್ಕಿಂತ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವ್ರಿಗೆ ಏನು ಬೇಕು ಅವ್ರಿಗೆ ಏನು ಬೇಡ ಅಂತ ನೋಡ್ಕೊಂಡಿದ್ದಷ್ಟು ಯಾವುದೇ ಥರ ಡಿಪ್ರೆಷನ್ಗಳನ್ನೋದು ನಡೆಯೋದಿಲ್ಲ. ಆಮೇಲೆ ಮಗು ಅಳ್ತಾ ಇತ್ತು ಅಂದ್ಕೊಳ್ಳಿ, ಮಗು ಅಳ್ತಾ ಇರುವಾಗ ಬರೀ ತಾಯಿನೇ ನೋಡ್ಕೊಳ್ಬೇಕು ಅಂತ ಅಲ್ಲ, ಮನೆಯಲ್ಲಿ ಯಾರಾದರೂ ಇರೋರು, ಹಸ್ಬೆಂಡ್ ಆಗಿರ್ಬೋದು, ಬೇರೆ ತಾಯಿ ಯಾರೇ ಆಗಿರ್ಬೋದು. ಸೊ ಆ ಮಗುನ ಒಂದು ಸ್ವಲ್ಪ ನೋಡಿಕೊಂಡು ಟೇಕ್ ಕೇರ್ ಮಾಡಿ ಅಳೋದನ್ನು ನಿಲ್ಲಿಸೋದಾಗಲಿ ಸಮಾಧಾನ ಮಾಡಿದಾಗ ಇವ್ರಿಗೂ ಕೂಡ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಬಟ್ ಎನಿ ಟೈಮು ತಾಯಿನೇ ಮಾಡಬೇಕು ಅಂತ ಕೂತಾಗ ಅದೇನಾಗುತ್ತೆ, ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ಈ ಥರ ಡಿಪ್ರೆಷನ್ ಹೋಗೋದು ಅನ್ನೋದು ಈ ಥರ ಜಾಸ್ತಿ ಆಗಿಬಿಟ್ಟಿದೆ ಈ ನಡುವೆ. ಸೊ ಈ ಡಿಪ್ರೆಷನ್ಗೆಲ್ಲ ಹೆಂಗಿದೆ ಅಂದರೆ ಪದ್ಧತಿಗಳು, ಮನೆಯಲ್ಲಿ ಅತಿಯಾಗಿ ಹೊರೆಗಳನ್ನ ಹೇರೋದು ಕೂಡ ಮಾಡಬಾರ್ದು, ಲಿಮಿಟ್ ಆಗಿರಬೇಕು. ಆ್ಯಂಡ್ ಡಾಕ್ಟರ್ಸ್ ಹೇಳೋದನ್ನು ಫಾಲೋ ಮಾಡಿಕೊಂಡು, ಮನೆಯಲ್ಲಿ ಹೇಳೋದನ್ನು ಫಾಲೋ ಮಾಡಿಕೊಂಡು, ಎರಡನ್ನೂ ಸಮವಾಗಿ ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆವಾಗ ಈ ಬಾಣಂತನ ಅನ್ನೋದು ಚೆನ್ನಾಗೇ ನಡೆಯುತ್ತೆ. ಆ್ಯಂಡ್ ಬಾಣಂತನ ಟೈಮಲ್ಲಿ ಕೊಡುವಂಥ ಫುಡ್ಡು, ತುಪ್ಪ ಆಗಿರ್ಬೋದು, ಕೆಲವೊಂದು ಡ್ರೈ ಫ್ರೂಟ್ಸ್ಗಳು, ತುಂಬ ಫುಡ್ಗಳು, ಹೆಲ್ತಿ ಫುಡ್ಗಳು, ಅದು ಸುಮ್ಮನೆ ಮಾಡಿರಲ್ಲ ಹಿರಿಯರು. ಆಗಿನ ಕಾಲದಲ್ಲಿ ಇರೋರಿಗೆ ಗೊತ್ತು, ಅವರ ಒಂದು ಅಂದರೆ ಬ್ಯಾಕ್ ಪೇನ್ ಬರಬಾರ್ದು ಅನ್ನೋ ಕಾರಣಕ್ಕೆ ಅದರ ಎಲ್ಲ ರೀಸನ್ಸ್ಗಳಿರುತ್ತೆ. ಆ್ಯಂಡ್ ಸ್ಟ್ರಾಂಗ್ ಆಗಬೇಕು, ಮುಂದೆ ಅವರಿಗೆ ಬಾಣಂತಿ ಸನ್ನಿ ಬರಬಾರ್ದು ಅಥವಾ ಬಾಣಂತನದಲ್ಲಿ ತಲೆನೋವು ಬರುತ್ತೆ, ಈ ಥರ ಎಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಒಂದು ಫುಡ್ಡು ರುಟೀನ್ನ ಮೇಂಟೈನ್ ಮಾಡಿರ್ತಾರೆ. ಸೊ ಅದನ್ನು ಫುಡ್ ಮೇಂಟೈನ್ ಮಾಡೋದು, ಹಿರಿಯರು ಹೇಳಿದಂಥ ಫುಡ್ಡು ಆ ರುಟೀನ್ನ ಫಾಲೋ ಮಾಡೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ. ಸೊ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಬಾಣಂತಿ ಸನ್ನೆ ಬರುತ್ತೆ ಅಂತ ಹೇಳ್ತಾರೆ. ಅದು ಬಾಣಂತಿ ಸನ್ನೆ ಅಂದರೆ ಏನು ಗೊತ್ತಾ, ಈ ಅಳೋದು ಆ ಟೈಮಲ್ಲಿ ವೆರಿ ಸೆನ್ಸಿಟಿವ್ ಇರುತ್ತೆ ಅವರ ಒಂದು ಬಾಡಿ ಬಾಣಂತನ ಟೈಮಲ್ಲಿ. ಸೊ ಯಾವುದೇ ಒಂದು ವಿಚಾರಕ್ಕೆ ಮನೆಯಲ್ಲಿ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇನೋ ಏನೋ ಒಂದು ವಿಚಾರಕ್ಕೆ ಅಳೋದಾಗಿರ್ಬೋದು, ಟೆನ್ಷನ್ನು, ಪ್ರೆಷರು, ಇದೆಲ್ಲ ಆಗಬಾರ್ದು ಆ ಟೈಮಲ್ಲಿ. ಸೊ ಒಂದು ಸ್ವಲ್ಪ ಆರಾಮಾಗಿ ರಿಲೀಫ್ ಆಗಿರಬೇಕು. ಯಾಕೆ ಅಂದರೆ ತಾಯಿಗೆ ನಿದ್ದೆ ಇರಲ್ಲ, ನಿದ್ದೆ ಬಿಟ್ಬಿಟ್ಟು ಮಗುನ ನೋಡ್ಕೊಳ್ತಾ ಇರ್ತಾರೆ. ಆ್ಯಂಡು ಈ ಒಂದು ಡೆಲಿವರಿ ಟೈಮಲ್ಲಿ ಆಗಿರೋವಂತಹ ಈ ಒಂದು ದೊಡ್ಡ ಪ್ರೋಸೆಸ್ ಇದೆಯಲ್ಲ, ಇದು ಲೈಫಲ್ಲೂ ಒಂದು ದೊಡ್ಡ ಪ್ರೋಸೆಸ್ಸು. ಈ ಒಂದು ನರಕ ಅನ್ನೋದಕ್ಕಿಂತ ಸಾವಿನ ಒಂದು ಬಾಗಿಲು ತಟ್ಬಿಟ್ಟು ಬರ್ತಾರೆ ಅಂತಾರಲ್ಲ, ಆ ಲೆವೆಲ್ಗೆ ಹೋಗಿ ಬಂದಿರ್ತಾರೆ. ಸೊ ಆ ಟೈಮಿಗೆ ಹೋಗಿ ಬಂದಿರ್ತಾರೆ ಅಂದರೆ ಮತ್ತೆ ನಾರ್ಮಲ್ ಆ ಬಾಡಿ, ಆ ಒಂದು ಹೆಣ್ಣು ಮಗಳ ಬಾಡಿ ಮತ್ತೆ ನಾರ್ಮಲ್ ಆಗೋದಕ್ಕೆ ಸುಮಾರು 2 ವರ್ಷ ಬೇಕಂತೆ, ಎಲ್ಲ ಥರ ನಾರ್ಮಲ್ ಆಗೋದಕ್ಕೆ. ಸೊ ಆ ಥರ ಇರುವಾಗ ಗ್ರ್ಯಾಜುವಲಿ ಅವ್ರಿಗೆ ಟೈಮ್ ಅಂತ ಕೊಡಬೇಕಾಗತ್ತೆ. ಸೊ ಒಂದು ಒಳ್ಳೆ ಪೀಸ್ಫುಲ್ ಮೈಂಡ್, ಒಳ್ಳೆ ಫುಡ್ಡು, ಒಳ್ಳೆ ನೀರು, ಅಂದರೆ ಒಳ್ಳೆ ಕ್ವಾಲಿಟಿ ಟೈಮು, ಒಂದು ಒಳ್ಳೆ ಫ್ಯಾಮಿಲಿ ಟೈಮು, ಅಂಡರ್ಸ್ಟ್ಯಾಂಡಿಂಗು. ಸೊ ಮಗುನ ಕೂಡ ಟೇಕ್ ಕೇರ್ ಮಾಡಿಕೊಂಡು ಅವ್ರಿಗೆ ಒಂದು ಒಳ್ಳೆ ನಿದ್ದೆ ಕೊಡೋದು ಬಾಣಂತಿಗೆ, ಈ ಥರ ಎಲ್ಲ ಮಾಡ್ಕೊಂಡು ಬಂದಾಗ ಯಾವುದೇ ಥರ ಡಿಪ್ರೆಷನ್ಗಳು ಹೆಚ್ಚಾಗಿ ಆಗಲ್ಲ. ಹಾಗೆ ಈ ಬಾಣಂತಿ ತಲೆನೋವು ಅಂದರೆ ಸನ್ನಿ ಬರುತ್ತೆ, ತಲೆನೋವು ಬರುತ್ತೆ ಅಂತಾರಲ್ಲ, ಆ ಥರ ಕೂಡ ಏನೂ ಆಗೋದಿಲ್ಲ. ಆ್ಯಂಡು ತುಂಬ ಜನ ಹೇಳ್ತಾರೆ ಬಾಣಂತನದಲ್ಲಿ ತಲೆ ಒದ್ದೇ ಇದ್ದು ಮಗುಗೆ ಫೀಡ್ ಮಾಡಿದ್ರೆ ಅದು ಕೂಡ ಮಗುಗೆ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇದು ಡಾಕ್ಟ್ರು ಕೇಳಿದಾಗ ಪ್ರಕಾರ ಅವರು ಆ ಥರ ಎಲ್ಲ ಏನೂ ಇಲ್ಲ. ಏನಂತಾರೆ, ತಲೆ ಹಸಿ ಇರೋದಕ್ಕೂ ಬ್ರೆಸ್ಟ್ ಮಿಲ್ಕ್ಗೂ ಏನೂ ಸಂಬಂಧ ಇಲ್ಲ ಅಂತಲೇ ಹೇಳ್ತಾರೆ. ಇದನ್ನು ಎಷ್ಟು ಜನ ಸುಳ್ಳು ಅಂತಾರೋ ಅಥವಾ ನಿಜ ಅಂತಾರೋ ಗೊತ್ತಿಲ್ಲ. ಯಾಕಂದರೆ ಹಿಂದಿನ ಕಾಲದ ಪದ್ಧತಿಗಳು, ಅವರು ಅದನ್ನೇ ಫಾಲೋ ಮಾಡೋದು. ಸೊ ಅವ್ರು ಅದನ್ನೇ ಅಗ್ರಿ ಮಾಡ್ತಾರೋ ಹೊರತು ಡಾಕ್ಟರ್ ಹೇಳೋದನ್ನು ಅಗ್ರಿ ಮಾಡಲ್ಲ ಆ ಥರ. ಬಟ್ ಈಗ ಸಮ್ ಟೈಮ್ ನಾನು ಹೇಳೋದು, ಫಾರ್ ಎಕ್ಸಾಂಪಲ್ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಅವಾಗ ತಾನೇ ತಲೆಸ್ನಾನ ಮಾಡ್ಕೊಂಡು ಬಂದಿರ್ತೀವಿ, ಮಗು ತುಂಬ ಅಂದರೆ ತುಂಬ ಅಳ್ತಾ ಇರುತ್ತೆ. ಆ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ? ಆ ಟೈಮಲ್ಲಿ ಮಗು ಅಳೋದು ಇಂಪಾರ್ಟೆಂಟಾ, ಅಂದರೆ ಆ ಮಗು ಅಳೋದು ನಿಲ್ಲಿಸೋದು ಇಂಪಾರ್ಟೆಂಟ್ ಆಗಿರುತ್ತಾ, ಅಥವಾ ನಾವು ಇದು ಪದ್ಧತಿನ ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತಾ? ಇಲ್ಲ ಅಲ್ವಾ. ನನಗೂ ಕೂಡ ಫಸ್ಟ್ ನಮ್ಮಮ್ಮ ಯಾವಾಗಲೂ ಅದೇ ಹೇಳೋರು. ಸೊ ಆದರೂ ಕೂಡ ನಾನು ಫೈನಲಾಗಿ ಇಲ್ಲಮ್ಮ ಸುಮ್ಮನೆ ಇರಮ್ಮ ಏನಾಗಲ್ಲ ಅಂದ್ಬಿಟ್ಟು ಮಗುಗೆ ಫೀಡ್ ಮಾಡ್ತಿದ್ದೆ. ಯಾಕಂದರೆ ಮಗು ಅಳೋದನ್ನು ನಿಲ್ಲಿಸ್ಬೇಕಲ್ವ, ಅದು ಇಂಪಾರ್ಟೆಂಟ್ ಫಸ್ಟು. ಆ ಥರ ಯೋಚನೆ ಮಾಡ್ತಾಯಿದ್ದೆ. ನೋಡಿ, ಓವರಾಲ್ ನಾನು ಹೇಳೋದಿಷ್ಟೇ, ಈ ಬಾಣಂತನ ಅನ್ನೋ ಒಂದು ವಿಚಾರದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಹೇಳೋದನ್ನು ನಾವು ಡಿಸಿಷನ್ ತೊಗೊಳೋದಕ್ಕೆ ಆಗಲ್ಲ. ನಾನು ಹೇಳೋದು, ಡಾಕ್ಟರ್ ಹೇಳೋದನ್ನು ಕೂಡ ಕಂಪ್ಲೀಟಾಗಿ ನೀವು ಫಾಲೋ ಮಾಡಬೇಕಾಗತ್ತೆ. ಹಾಗೆ ಮನೆಯಲ್ಲಿ ಹಿರಿಯರು ಹೇಳೋದನ್ನು ಕೂಡ ಫಾಲೋ ಮಾಡಿ. ಆದರೆ ಯಾವುದೇ ಥರ ಬಾಣಂತಿ ಮೇಲೆ ಹೊರೆ ಹಾಕಬಾರ್ದು.
ಈಗ ಡಾಕ್ಟರ್ ಹೇಳೋದು ಯಾವುದು ಕೂಡ ಬಾಣಂತಿಗೆ ಹೊರೆ ಆಗುವಂಥದ್ದು ಇರೋದೇ ಇಲ್ಲ ಅಲ್ವಾ. ಆ ಥರ ಈ ಮನೆಯಲ್ಲಿರುವಂಥ ಪದ್ಧತಿಗಳು ಯಾವುದೂ ಕೂಡ ಈ ಬಾಣಂತಿ ಮೇಲೆ ಹೊರೆ ಆಗೋ ಥರ ಇರಬಾರ್ದು. ಆ ಹೊರೆ ಹೆಚ್ಚಾದಾಗ ಅದು ಬಾಣಂತಿ ಸನ್ನಿ ಅಥವಾ ಈ ಒಂದು ಡಿಪ್ರೆಷನ್ ಅನ್ನೋದೇನಿದೆ ಅದು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ವಿ ಶುಡ್ ಬಿ ವೆರಿ ಕೇರ್ಫುಲ್. ಹಾಗೆ ಈ ಬಾಣಂತನದಲ್ಲಿ ಹಣ್ಣುಗಳನ್ನು ತಿನ್ಬೋದಾ ಅಂತ ಬಂದರೆ ಖಂಡಿತವಾಗ್ಲೂ ಕೆಲವೊಂದು ಫ್ರೂಟ್ಸ್ಗಳನ್ನ ತಿನ್ಬೋದು. ಪಪ್ಪಾಯ ಆಗಿರ್ಬೋದು, ಆಮೇಲೆ ನಾನು ಬನಾನಾ ಕೂಡ ತಿಂದಿದ್ದೀನಿ. ಕೆಲವೊಬ್ರು ಬನಾನಾ ತಿಂದರೆ ಕೋಲ್ಡ್ ಆಗುತ್ತೆ ಅಂತಾರೆ. ಒಂದು 3 ಮಂತ್ಸ್ ಆದಮೇಲೆ ನೀವೆಲ್ಲ ಫ್ರೂಟ್ಸ್ಗಳನ್ನು ಗ್ರ್ಯಾಜುಲಿ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ಒಳ್ಳೆಯದೇ. ಬಿಕಾಸ್ ಫ್ರೂಟಲ್ಲಿ ಅದರದೇ ಆದಂತಹ ಗುಣಗಳಿರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಸೊ ಅದೆಲ್ಲ ನಮ್ಮ ಬಾಡಿಗೆ ಸೇರಿದಷ್ಟು ಮಗುಗೂ ಕೂಡ ಆ ಒಂದು ವಿಟಮಿನ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಮಗುಗೆ ಸೇರುತ್ತೆ. ಮಗು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು, ಈ ಬಾಣಂತನ ಟೈಮಲ್ಲಿ ಡಿಪ್ರೆಷನ್ ಆಗೋದಕ್ಕೆ ಇನ್ನೊಂದು ಕಾರಣ ಅಂತಂದರೆ ಮೇಯ್ನಾಗಿ ಈ ಬೇಬಿ ಆದಮೇಲೆ ತಾಯಿಗೆ ಯಾರೂ ಕೇರ್ ಮಾಡೋದಿಲ್ಲ. ಸೊ ಅದೇನಾಗ್ಬಿಡುತ್ತೆ, ಕಂಪ್ಲೀಟ್ ಫೋಕಸ್ ಎಲ್ಲ ಬೇಬಿ ಮೇಲೆ ಹೋಗ್ಬಿಡುತ್ತೆ. ಸೊ ಎಲ್ಲರೂ ಕೂಡ ನೋಡೋಕ್ಕೆ ಬರೋದು ಮಗುನ ನೋಡೋಕ್ಕೆ ಬರ್ತಾರೆ. ಹಾಗೆ ತಂದೆ ಆಗಿರ್ಬೋದು, ಅವರು ಕೂಡ ಮಗು ಮೇಲೆ ಗಮನ ಹೆಚ್ಚು ಕೊಡ್ತಾರೆ. ಮನೆಯವರು ಕೂಡ ಅಷ್ಟೇ. ಸೊ ಎಲ್ಲರೂ ಕೂಡ ಮಗು ಮೇಲೆ ಹೆಚ್ಚು ಗಮನ ಹೆಚ್ಚು ಟೇಕ್ ಕೇರ್ ಮಾಡೋದ್ರಿಂದ ಚಿಕ್ಕ ಮಗು ಅಫ್ಕೋರ್ಸ್ ಮಾಡಲೇಬೇಕಾಗುತ್ತೆ. ಬಟ್ ಹಾಗೆ ತಾಯಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಅಷ್ಟು ಫೋಕಸ್ ಬೇಕಾಗಿರುತ್ತೆ ಕೂಡ ಅಲ್ವಾ. ಆ ಬಾಣಂತನ ಅನ್ನೋ ಪ್ರೋಸೆಸ್ಸಲ್ಲಿ ಮೆಂಟಲಿ, ಫಿಸಿಕಲಿ ಎಲ್ಲ ಥರದಿಂದಲೂ ಕೂಡ ಮನೆಯಲ್ಲಿರೋರು ಕೂಡ ಹಾಗೆ ಮನೆಯವರು, ಸೊ ಅವ್ರಿಗೆ ಕಂಪ್ಲೀಟಾಗಿ ಸ್ಟ್ರೆಂತಾಗಿ ಇದ್ದು ಒಂದು ಸಪೋರ್ಟಿವ್ ಆಗಿದ್ದುಬಿಟ್ಟು ಅವರಿಗೆ ಆ ಒಂದು ಬಾಣಂತನ ಪ್ರೊಸೆಸ್ ಕಂಪ್ಲೀಟ್ ಆಗೋದಕ್ಕೆ, ಆ ಬೇಬಿ ಗ್ರೋ ಆಗೋದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ. ಎಲ್ಲರೂ ಕೈ ಜೋಡಿಸಿದ್ರೇ ಅಲ್ವಾ. ಹಾಗಾಗಿ ಆ್ಯಂಡ್ ಎಷ್ಟೊಂದು ಜನ ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಎಷ್ಟು ಕಷ್ಟ ಅಂತಂದರೆ ಎಲ್ಲ ಅವರೊಬ್ಬರೇ ಮಾಡ್ಕೊಳ್ಬೇಕಾಗಿರುತ್ತೆ. ಮಗು ನೋಡ್ಕೊಳ್ಳೋದು ಆ್ಯಂಡ್ ನೈಟು ನಿದ್ದೆ ಮಾಡೋಕ್ಕಾಗಿರೋದಿಲ್ಲ, ಡೇ ಟೈಮಲ್ಲೂ ಕೂಡ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಡೇ ಟೈಮಲ್ಲಿ ಒಂದು ಸ್ವಲ್ಪ ನಿದ್ದೆ ಮಾಡೋಣ ಮಗು ಮಲಗಿದಾಗ ಅಂತಂದರೆ ಆವಾಗಲೂ ಕೂಡ ಮಲಗೋದಕ್ಕಾಗಲ್ಲ. ಯಾಕಂದರೆ ಅವಾಗ ಕೆಲಸ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಬಿಕಾಸ್ ಅವರೇ ಮಾಡ್ಕೊಳ್ಬೇಕು, ಅವಾಗಾದರೂ ಅವರೇ ಮಾಡ್ಕೊಳ್ಬೇಕು, ಯಾವಾಗಾದರೂ ಅವರೇ ಮಾಡ್ಕೊಳ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಇರುತ್ತೆ ಆ ಥರ. ಬಟ್ ನಾನು ಹೇಳೋದು, ಆ ಒಂದು ಟೈಮಲ್ಲಿ ತುಂಬ ಹೆಲ್ಪ್ ಅವಶ್ಯಕತೆ ಇರುತ್ತೆ. ಅದು ಯಾವುದೋ ಒಂದು ವರ್ಡಿಂಗ್ಸ್ ಕೂಡ ನೋಡಿದ್ದೆ. ಒಂದು ಹೆಣ್ಣು ಮಗುಗೆ ಹೊಸ್ದಾಗಿ ಮದುವೆ ಆದಾಗ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು, ಹಾಗೆ ಅವರ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರು ಹೇಗೆ ಟ್ರೀಟ್ ಮಾಡಿದ್ರು ಅನ್ನೋದು, ಆ್ಯಂಡ್ ಅವರ ಬಾಣಂತನ ಟೈಮಲ್ಲಿ ಅಂದರೆ ಮಕ್ಕಳು ಚಿಕ್ಕವರಿರುವಾಗ ಅವರಿಗೆ ಯಾರು ಎಷ್ಟು ಸಪೋರ್ಟ್ ಮಾಡಿದ್ರು, ಹೇಗೆ ನೋಡಿಕೊಂಡ್ರು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ನಿಜ ಕೂಡ. ಆ ಒಂದು ಟೈಮ್ಗಳಲ್ಲಿ ತುಂಬ ಇಂಪಾರ್ಟೆಂಟ್. ಒಂದು ಹೆಣ್ಣಿಗೆ ತುಂಬ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸ್ಟಾರ್ಟಿಂಗ್ ಮದುವೆ ಆಗಿ ಹೋದಾಗೂ ಅಷ್ಟೇ ಕೂಡ ಅವ್ರಿಗೇನು ಗೊತ್ತಿರೋದಿಲ್ಲ. ಸೊ ಮನೆ ಬಗ್ಗೆ ಏನು ಆಚಾರ ವಿಚಾರ ಏನೂ ಗೊತ್ತಿರೋದಿಲ್ಲ. ಸೊ ಆ ಟೈಮಲ್ಲಿ ಅವರಿಗೆ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಬ್ಬರು ಅವ್ರ ಪ್ರೆಗ್ನೆನ್ಸಿ ಟೈಮ್ ಇದ್ದರೂ ಕೂಡ ತುಂಬ ಆಶಾಗಿ ಬಿಹೇವ್ ಮಾಡಿರ್ತಾರೆ. ಆ ಒಂದು ಇನ್ಸಿಡೆಂಟ್ಸ್ನ ಲೈಫ್ ಲಾಂಗ್ ಅವರು ಮರೆಯೋದಕ್ಕೆ ಆಗಲ್ಲ ಅನ್ನೋ ಒಂದು ಘಟನೆ ಇರುತ್ತೆ. ಹಾಗೆ ಈ ಬಾಣಂತನ ಟೈಮಲ್ಲಿ ಆ್ಯಂಡ್ ಮಗು ಇದ್ದಾಗ ಅವರಿಗೆ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿ, ಅವ್ರಿಗೆ ಅಡ್ಜಸ್ಟ್ ಆಗಿ, ಅವರ ಒಂದು ಮೆಂಟಲ್ ಹೆಲ್ತ್ಗೆ ಅಥವಾ ಅವರ ಒಂದು ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿರೋದಕ್ಕೂ ಕೂಡ ಹೆಲ್ಪ್ ಮಾಡಬೇಕಾಗತ್ತೆ. ಈ ಒಂದು ಇಂಪಾರ್ಟೆಂಟ್ ಅನ್ನೋ ಟೈಮಲ್ಲಿ ಇರೋವಂಥ ಟೈಮಲ್ಲಿ ಸಹಾಯ ಮಾಡಿದವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಅನ್ನೋ ಥರ ಇರುತ್ತೆ. ಸೊ ನಾನು ಹೇಳೋದು, ಓವರಾಲ್ ಈ ಬಾಣಂತನ ಅಥವಾ ಮಗುವಿನ ಆರೈಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್. ಸೊ ಮನೇಲಿ ಹೇಳಿದವರು ಮೀನ್ಸ್ ದೊಡ್ಡವರ ಮಾತು ಕೇಳಬೇಕು, ಹಾಗೆ ಡಾಕ್ಟರ್ ಮಾತುಗಳನ್ನು ಕೇಳಿಕೊಂಡು ಸಮತೋಲನದಲ್ಲಿ ಆ ಒಂದು ಪ್ರೋಸೆಸ್ನ ಕಂಪ್ಲೀಟಾಗಿ ಮುಗಿಸ್ಕೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಬಾಣಂತಿಗೆ ಬರೀ ಫಿಸಿಕಲಿ ಲೈಕ್ ನೀನು ಇದು ತಿನ್ನಬೇಡ, ಅದು ತಿನ್ನಬೇಡ, ಇದು ಮಾಡಬೇಡ, ಅದು ಮಾಡಬೇಡ ಅಂತ ಹೇಳೋದಕ್ಕಿಂತ ಅವರ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು. ಅಂದರೆ ಅವರು ಮೆಂಟಲಿ ಚೆನ್ನಾಗಿರಬೇಕು ಅಂತಂದರೆ ನಾವು ಏನು ಮಾಡಬೇಕು, ಅವರಿಗೆ ಏನು ನಾವು ಸಾಥ್ ಕೊಡಬೇಕು, ಸಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ಏನು ಅಂದರೆ, ಈ ಬಾಣಂತನ ಟೈಮಲ್ಲಿ ಸಿಗುವಂಥ ರೆಸ್ಟು ಲೈಫ್ ಲಾಂಗ್ ಮತ್ತೆ ಸಿಗೋದಿಲ್ಲ ಅಲ್ವಾ. ಸೊ ಆ ಒನ್ ಇಯರ್ ಅಂದರೆ ಮಗು 1 ವರ್ಷದ ಒಳಗಡೆ ಇರೋ ತನಕ ಮಾತ್ರನೇ ನಮಗೆ ಒಂದು ರೆಸ್ಟ್ ಅನ್ನೋದು ಸಿಗೋದು. ಸೊ ಅದಕ್ಕೆ ಹೇಳೋದು, ಮನೆಯಲ್ಲಿರೋರು ಕೂತ್ಕೋಬೇಡಿ, ಆದಷ್ಟು ಕೂತ್ಕೋಬೇಡಿ, ಬ್ಯಾಕ್ ಪೇಯ್ನ್ ಬರುತ್ತೆ. ಹೌದು, ತುಂಬ ಕೂತಷ್ಟು ಬ್ಯಾಕ್ ಪೇಯ್ನ್ ಬರುತ್ತೆ. ಅದು ನಮ್ಮ ಒಂದು ಕುತ್ಕೊಳ್ಳುವಂತಹ ಭಂಗಿ ಸರಿ ಇದ್ದರೆ ಕೂಡ ಅದು ಬ್ಯಾಕ್ ಪೇನ್ ಬರುತ್ತೆ. ಹಾಗಾಗಿ ಬಾಣಂತನ ಟೈಮಲ್ಲಿ ಹೆಚ್ಚು ಕುತ್ಕೊಳ್ಬಾರ್ದು, ಮಲ್ಕೊಳ್ಬೇಕು, ರೆಸ್ಟ್ ಮಾಡಬೇಕು, ಹೆಚ್ಚು ಮಾತಾಡಬಾರ್ದು ಅಂತ ಹೇಳ್ತಾರೆ. ತಲೆನೋವು ಬರುತ್ತೆ ಅಂದ್ಬಿಟ್ಟು ಹೆಚ್ಚು ಮಾತನಾಡಬಾರ್ದು ಅಂತ ಹೇಳ್ತಾರೆ.
ಹಾಗೆ ಮಲ್ಕೊಂಡೇ ಇರಬೇಕು, ರೆಸ್ಟ್ ಮಾಡಬೇಕು ಅಂತ ಹೇಳೋದು ಅದೇ ಕಾರಣಕ್ಕೆ. ಟೆನ್ಷನ್ ತೊಗೋಬಾರ್ದು, ಪ್ರೆಷರ್ ತೊಗೊಳ್ಬಾರ್ದು, ತಲೆನೋವು ಬರುತ್ತೆ, ಅದಕ್ಕೋಸ್ಕರ ಕೂಡ ಹೇಳ್ತಾರೆ. ಆ್ಯಂಡು ಏನಂದರೆ ಓವರಾಲ್ ಬಾಣಂತನ ಟೈಮಲ್ಲಿ ಸಿಗುವಂಥ ರೆಸ್ಟು ಹೆಣ್ಮಕ್ಳಿಗೆ ಲೈಫ್ ಲಾಂಗ್ ಸಿಗೋದಿಲ್ಲ. ಸೊ ನಾವು ಆ ಒಂದು ಟೈಮನ್ನು ನಿಜವಾಗ್ಲೂ ಕಳ್ಕೊಂಡ್ರೆ, ಅಂದರೆ ರೆಸ್ಟ್ ಮಾಡದೆ ನಾವು ಅದನ್ನೇನಾದರೂ ಕಳ್ಕೊಂಡ್ರೆ ಲೈಫ್ ಲಾಂಗ್ ಮತ್ತೆ ನಮ್ಗೆ ಆ ಟೈಮ್ ಬೇಕು ಅಂದರೂ ಯಾರು ಕೊಡೋದೂ ಇಲ್ಲ, ಅಥವಾ ನಮ್ಗೆ ಆ ಒಂದು ಟೈಮ್ ಸಿಗೋದೂ ಇಲ್ಲ, ಆ ಥರ ಆಗುತ್ತೆ. ಆ್ಯಂಡ್ ನನ್ನ ಒಂದು ಬಾಣಂತನ ಟೈಮಲ್ಲೂ ನಾನು ಹಾಗೆಯೇ ಮಾಡಿಕೊಂಡೆ. ಫಸ್ಟು ಬಾಣಂತನ ಟೈಮಲ್ಲಿ ಅಮ್ಮ ಹೇಳ್ತಿದ್ರು, ಅಂದರೆ ಮಲ್ಕೋಬೇಕು, ರೆಸ್ಟ್ ಮಾಡಬೇಕು ಅಂತ. ಕಿವಿಗೆ ಹಾಕೋತಾ ಇರಲಿಲ್ಲ. ಹೋಗೋ ಅನ್ನೋ ಥರ ನಾವು ಸುಮ್ಮನೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ಮಗು ಮಲ್ಕೊಂಡಾಗ ನಾವು ಮೊಬೈಲ್ ನೋಡೋದು, ಹೀಗೇ ಮಾಡಿಕೊಂಡು ಆ ಒಂದು ಬಾಣಂತನ ಟೈಮ್ ಹಾಗೆ ಕಳ್ಕೊಂಡ್ಬಿಡ್ತೀವಿ. ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ ಇದರಲ್ಲಿ ಮಾತಾಡಿಕೊಂಡು ಆರಾಮಾಗಿ ಇದ್ಬಿಟ್ಟು ನಮ್ಗೆ ಅವಾಗ ಗೊತ್ತಾಗಲ್ಲ. ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ಬೇಬಿ ಟೈಮಲ್ಲಿ ಇವಾಗ ನೋಡಿದ್ರೆ ಯೂಟ್ಯೂಬ್ ಚಾನಲ್ಗೆ ಜಾಸ್ತಿ ಟೈಮ್ ಕೊಟ್ಬಿಟ್ಟೆ ಈ ಒಂದು ಬಾಣಂತನ ಟೈಮಲ್ಲಿ. ಸೊ ಮತ್ತೆ ನಮಗೆ ರೆಸ್ಟ್ ಅನ್ನೋದು ಸಿಗೋದಿಲ್ಲ. ಬಟ್ ಆದರೂ ಕೂಡ ನಾನು ಅಂದ್ಕೊಂಡಿದ್ದೀನಿ ಅಚೀವ್ ಮಾಡಬೇಕು ಅಂತ ಇದ್ದೆ. ಹಾಗಾಗಿ ನಾನು ಈ ಒಂದು ಬಾಣಂತನ ಟೈಮನ್ನು ನಾನು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟೆ. ಇಟ್ಸ್ ಓಕೆ, ಫೈನ್, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಮಾಡಿದೆ ಅಲ್ವಾ, ಹಾಗಾಗಿ ಅದು ಒಂದು ಸಮಾಧಾನ ಇದೆ ನನಗೆ. ಬಟ್ ನಾನು ಬೇರೆಯವ್ರಿಗೆ ಹೇಳೋದು, ಯಾರು ಕೂಡ ಈ ಬಾಣಂತನ ಟೈಮಲ್ಲಿ ರೆಸ್ಟ್ ಮಾಡಿ, ಅಂದರೆ ಯಾರು ಕೂಡ ಆ ಬಾಣಂತನ ಟೈಮಲ್ಲಿ ಬೇರೆ ಒಂದು ಕೆಲಸ ಕಾರ್ಯಗಳಿಗೆ ಗಮನ ಕೊಟ್ಟು ನಿಮ್ಮ ಒಂದು ರೆಸ್ಟ್ ಟೈಮನ್ನು ಹಾಳು ಮಾಡ್ಕೊಳ್ಬೇಡಿ. ಮತ್ತು ಲೈಫ್ ಲಾಂಗ್ ನಿಮಗೆ ಆ ಒಂದು ರೆಸ್ಟ್ ಬೇಕು ಅಂದರೂ ಕೂಡ, ನಿಮಗೆ ರೆಸ್ಟ್ ಬೇಕು ಅಂದರೂ ಕೂಡ ಯಾರು ಬಂದು ನಿಮಗೆ ರೆಸ್ಟ್ ಅನ್ನೋದನ್ನು ಕೊಡೋದಿಲ್ಲ. ಸೊ ರೆಸ್ಟ್ ತೊಗೊಳ್ಳೋಂಥ ಟೈಮಲ್ಲಿ ರೆಸ್ಟ್ ತೊಗೊಂಡ್ಬಿಡ್ಬೇಕು. ಆ್ಯಂಡ್ ಆ ಟೈಮಲ್ಲಿ ನಮ್ಮ ಬಾಡಿಗೆ ಸಿಕ್ಕಾಪಟ್ಟೆ ರೆಸ್ಟ್ ಬೇಕಾಗಿರುತ್ತೆ, ರಿಲ್ಯಾಕ್ಸ್. ಅದು ನಾನು ಹೇಳಿದ್ನಲ್ಲ, ಮಾನಸಿಕವಾಗಿ ಕೂಡ ಆ್ಯಂಡ್ ಫಿಸಿಕಲಿ ಕೂಡ ನಮಗೆ ತುಂಬ ರೆಸ್ಟ್ ಬೇಕಾಗಿರುತ್ತೆ. ಆ ಒಂದು ರೆಸ್ಟನ್ನು ನಾವು ತೊಗೊಳ್ಳೇಬೇಕಾಗತ್ತೆ. ಅದು ಆ್ಯಕ್ಚುಲಿ ಕಂಪ್ಲೀಟ್ಲಿ ನಮ್ಮ ಬಾಡಿ ನಾರ್ಮಲ್ ಸ್ಟೇಜ್ಗೆ ಆಗೋದಕ್ಕೆ 2 ಇಯರ್ಸ್ ಬೇಕಂತೆ. ಫಿಸಿಕಲಿ, ಮೆಂಟಲಿ ನಮ್ಮ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಆಗೋದಕ್ಕೆ 2 ಇಯರ್ಸ್ ಬೇಕಾಗುತ್ತಂತೆ. ಆ ಥರ ಇರುತ್ತೆ. ಸೊ ಆದಷ್ಟು ಎಲ್ಲರೂ ರೆಸ್ಟ್ ಮಾಡಿ ಆ ಒಂದು ಬಾಣಂತನ ಅನ್ನೋದನ್ನು ಎಂಜಾಯ್ ಮಾಡಿ. ಆ್ಯಂಡ್ ನೆಕ್ಸ್ಟು ಬಾಣಂತನ ಅನ್ನೋ ಟೈಮಲ್ಲಿ ತಣ್ಣೀರು ಮುಟ್ಟಬಾರ್ದು ಅಂತ ತುಂಬ ಜನ ಅಂತಾರೆ. ಲೈಕ್ ತಣ್ಣೀರು ಮುಟ್ಟಿದ್ರೆ ಬೇಬಿಗೆ ಕೋಲ್ಡ್ ಆಗುತ್ತೆ ಅಂತ ಇದೆಲ್ಲ. ಬಟ್ ಒಂದು ಸ್ವಲ್ಪ ದಿನ ಓಕೆ, ಫಾರ್ ಎಕ್ಸಾಂಪಲ್ 1.5 ಮಂತ್, 2 ಮಂತ್, 3 ಮಂತ್ಸ್ವರೆಗೂ ಮೇಂಟೈನ್ ಮಾಡ್ಬೋದು. ಬಟ್ ಅದಾದಮೇಲೂ ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಕೆಲವೊಬ್ರು ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ, ಅವ್ರ ಕೆಲಸ ಅವರೇ ಮಾಡ್ಕೊಳ್ಬೇಕಾಗಿರುತ್ತೆ. ಆ್ಯಂಡ್ ಮಗು ನೋಡ್ಕೊಳ್ಬೇಕು ಅಮ್ಮ ಯಾರಾದರೂ ಒಬ್ಬರಿದ್ದರೂ ಕೂಡ ಅವರು ಕೂಡ ಮನೆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿರುತ್ತೆ. ಒಬ್ಬರ ಮೇಲೆ ತುಂಬ ಡಿಪೆಂಡ್ ಆಗೋದಕ್ಕಾಗಲ್ಲ. ಸೊ ಮನೆಯಲ್ಲಿರೋರಿಗೆಲ್ಲ ಅಡುಗೆ ಮಾಡಿ, ಅದಾದಮೇಲೆ ಬಾಣಂತಿ ಅಡುಗೆ, ಮಗು ಕೆಲಸ, ಸೊ ಎಲ್ಲ ಮಾಡಿಕೊಂಡು ಮತ್ತೆ ಇವ್ರನ್ನೂ ಟೇಕ್ ಕೇರ್ ಮಾಡೋಕ್ಕಂದರೆ ಚಿಕ್ಕ ಪುಟ್ಟದ್ರಲ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಅವಾಗ ಕೆಲವೊಂದ್ರಲ್ಲಿ ಅಡ್ಜಸ್ಟ್ಮೆಂಟ್ ಆಗಲೇಬೇಕಾಗುತ್ತೆ. ಸೊ ನಮ್ಮ ಮನೇಲೂ ಕೂಡ ಹಾಗೆ, ಅಮ್ಮ ಒಬ್ಬರೇ ಇರೋದ್ರಿಂದ ಕಂಪ್ಲೀಟಾಗಿ ನಾನು ಎಲ್ಲ ಟೈಮಲ್ಲೂ ಅವ್ರಿಗೆ ಬಿಸಿನೀರೇ ಕುಡಿ, ಅದೇ ಕುಡಿ, ಇದೇ ಕುಡಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಒಂದು 3 ಮಂತ್ಸ್ ಅಷ್ಟೇ ಆಮೇಲೆ ನಾನೇ ತಣ್ಣೀರು ಮುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಕೆಲಸ ಮಾಡೋದೆಲ್ಲ ಅಲ್ಲ, ಫಾರ್ ಎಕ್ಸಾಂಪಲ್ ಏನಾದರೂ ಕೈ ತೊಳಿಬೇಕು ಮಾಡಬೇಕು ಅಂದಾಗ ಚಿಕ್ಕ ಪುಟ್ಟದಕ್ಕೆಲ್ಲ ನಾನು ಹ್ಯಾಂಡ್ ವಾಶ್ ಮಾಡಬೇಕಾಗಿತ್ತಲ್ಲ, ಅವಾಗೆಲ್ಲ ನಾನು ತಣ್ಣೀರೇ ಯೂಸ್ ಮಾಡ್ತಾಯಿದ್ದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಕೋಲ್ಡ್ ಆಯಿತು ಆ ಥರ ಈ ಥರ ಎಲ್ಲ ಏನೂ ಇಲ್ಲ, ಆರಾಮಾಗೇ ಇದ್ದೆ. ಆ್ಯಂಡ್ ಬಿಸಿನೀರು ಕುಡಿಯೋ ವಿಷಯದಲ್ಲೂ ಅಷ್ಟೇ, ತುಂಬ ಜನ 1 ವರ್ಷ ತನಕ ಕುಡಿತಾರೆ ಆ್ಯಕ್ಚುಲಿ. ಸೊ ಅದು ನಾನು ಒಂದು 5 ಮಂತ್ಸ್ ಅಷ್ಟೇ, 5 ಮಂತ್ಸ್ ಆದಮೇಲೆ ನಾರ್ಮಲ್ ರುಟೀನ್ ಸ್ಟಾರ್ಟ್ ಮಾಡಿಕೊಂಡೆ. ಒಂದೊಂದು ಸತಿ ಅನಿಸುತ್ತೆ ನಾನು ನಾರ್ಮಲಾಗೆ ಸ್ಟಾರ್ಟ್ ಮಾಡ್ಕೊಂಡು ಬಂದೆ, ನಾರ್ಮಲಾಗಿದ್ದೀನಿ. ಆ್ಯಂಡ್ ಮಗು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿದೆ, ಆ್ಯಂಡ್ ನಾನು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಬೇಬಿ ಕೂಡ ಹೆಲ್ತಿಯಾಗೇ ಇದೆ, ಆ್ಯಂಡ್ ನನಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗೇ ಇದ್ದೀನಿ. ಬಟ್ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಸೊ ನಾನು ಫಾಲೋ ಮಾಡಿದೆ ಅಂತ ಬೇರೆಯವ್ರಿಗೂ ಮಾಡಿ ಅಂತ ಹೇಳಲ್ಲ, ಅವರವರ ಪರಿಸ್ಥಿತಿ ಅಷ್ಟೇ. ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಮನೆಯಲ್ಲಿ ಆಫೀಸ್ ಅಂದರೆ ಫ್ರೀಯಾಗಿದ್ದು ಅವ್ರಿಗೆಲ್ಲ ಕೆಲಸ ಕಾರ್ಯದಲ್ಲಿ ಹೆಲ್ಪ್ ಆಗಂಗಿದ್ರೆ ಓಕೆ. ಕೆಲವೊಬ್ರು ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ, ಪಾಪ ಎಲ್ಲ ಒಬ್ಬರು ಕೈಯಲ್ಲೇ ಆಗಲ್ಲ. ಸೊ ಆ ಥರ ಇರೋ ಟೈಮಲ್ಲಿ ನಾವು ಕೂಡ ಫೋರ್ಸ್ ಮಾಡೋಕ್ಕಾಗಲ್ಲ, ಅಥವಾ ತುಂಬ ಡಿಪೆಂಡ್ ಆಗೋಕ್ಕಾಗಲ್ಲ ಅಲ್ವಾ, ಆ ಥರ. ಇನ್ನೂ ತುಂಬ ಜನಗಳು ಹೇಗೆ ಅಂದರೆ ಎಲ್ಲ ಕೆಲಸ ಅವ್ರು ಒಬ್ಬರೇ ಮಾಡ್ಕೊಳ್ಬೇಕಾಗಿರುತ್ತೆ. ಬಾಣಂತನ ಟೈಮಲ್ಲಿ ಕೂಡ ಅವರ ಇಡೀ ಮನೆ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಅವರು ಕೂಡ ತುಂಬ ಗ್ರೇಟ್ ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲ ಅವ್ರು ಒಬ್ಬರೇ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನೋಡಿ, ಮಗುನ ನೋಡಿಕೊಂಡು, ಮನೆ ನೋಡಿಕೊಂಡು, ಅವರ ಒಂದು ಫುಡ್ಡು ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಅದರಲ್ಲೂ ಮ್ಯಾನೇಜ್ ಮಾಡ್ತಾರಲ್ಲ, ನಿಜಕ್ಕೂ ಹೆಣ್ಮಕ್ಳು ಗ್ರೇಟ್ ಅಂತ ಅನಿಸುತ್ತೆ. ಆ್ಯಂಡ್ ಇದು ಫಸ್ಟ್ ಬೇಬಿ ಪ್ರೆಗ್ನೆನ್ಸಿನಲ್ಲಿ
ಓಕೆ ಫೈನ್, ತುಂಬ ಟೇಕ್ ಕೇರ್ ಮಾಡ್ಬೋದು. ಆ್ಯಂಡ್ ಬಾಣಂತನ ಟೈಮಲ್ಲಿ ಕೂಡ ಅಷ್ಟೇ ತುಂಬಾ ಟೇಕ್ ಕೇರ್ ಮಾಡ್ಬೋದು. ಬಟ್ ಅದೇ ಈ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿನಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟ್ ಬೇಬಿನ ಕೂಡ ನಾವೇ ನೋಡ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಅಷ್ಟು ಟೇಕ್ ಕೇರ್ ಮಾಡೋಕ್ಕಾಗಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ. ಹಾಗೆ ಈ ಬಾಣಂತನ ಟೈಮಲ್ಲಿ ಕೂಡ ಅಷ್ಟೇ. ಬಿಕಾಸ್ ನಾವು ಎಷ್ಟೇ ರೆಸ್ಟ್ ಮಾಡಬೇಕು ಅಂದರೂ ಕೂಡ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೊಳ್ಬೇಕಲ್ಲ. ಸೊ ಅಫ್ಕೋರ್ಸ್ ನಾವು ಮೊದಲನೇ ಮಗುನ ಕೂಡ ನೋಡ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಆವಾಗ ಮೊದಲನೇ ಬಾಣಂತನದಷ್ಟು ರೆಸ್ಟ್ ಆಗಲ್ಲ, ಆದರೂ ಕೂಡ ಇರೋದ್ರಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ರೆಸ್ಟ್ ಮಾಡಬೇಕಾಗತ್ತೆ ಅಷ್ಟು ರೆಸ್ಟನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡು ತುಂಬ ಕಡೆ ಈ ಬಾಣಂತನ ಟೈಮಲ್ಲಿ ಕೆಲವೊಂದು ಫಾಲೋ ಮಾಡ್ತಾರೆ. ಅಂದರೆ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಒಂದಿಷ್ಟು ಇಂತಿಂಥ ಇಷ್ಟು ದಿನ ಅಂತ, ಫಾರ್ ಎಕ್ಸಾಂಪಲ್ ಇಷ್ಟು ತಿಂಗಳು ಅಂತ. ಸೊ ಅಷ್ಟು ದಿನ ಅಷ್ಟು ತಿಂಗಳು ಅದನ್ನು ಫಾಲೋ ಮಾಡೋದ್ರಿಂದ ತುಂಬ ಹೆಲ್ತಿಯಾಗಿ ಕೂಡ ಇರ್ತಾರೆ. ಅಂದರೆ ಆ ಟೈಮಲ್ಲಿ ಒಳ್ಳೆ ಒಂದು ಆರೈಕೆಯನ್ನು ಮಾಡಿಕೊಂಡ್ರೆ ಲೈಫ್ ಲಾಂಗ್ ಅದು ಹಾಗೇ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಕಾರಣ. ಬೆನ್ನು ನೋವು ಇರ್ಬೋದು, ಮತ್ತೊಂದು ಸೊಂಟ ನೋವು ಎಲ್ಲ ಬರೋದು ಆ ಥರ ಎಲ್ಲ ಏನೂ ಇರೋದಿಲ್ಲ. ಸೊ ಅದಕ್ಕೆ ಅವ್ರು ಮೊದಲಿಂದನೇ ಎಲ್ಲ ಥರದನ್ನು ಫಾಲೋ ಮಾಡ್ತಾರೆ. ಆ್ಯಂಡು ತುಂಬ ಜನ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿಗಳು, ಕೆಲವೊಂದು ಪದ್ಧತಿಗಳು ಇನ್ನೂ ಆ್ಯಕ್ಚುಲಿ ನಮಗೆ ಗೊತ್ತೇ ಇಲ್ಲ ಅಂತ ಅನಿಸುತ್ತೆ. ನಮಗೆ ಇವಾಗ ಬೆಂಗಳೂರು ಕಡೆ ಒಂಥರ ಮಾಡಿದ್ರೆ ಮಂಡ್ಯ ಕಡೆ ಇನ್ನೊಂದು ಥರ ಇರುತ್ತೆ, ಅಥವಾ ಶಿವಮೊಗ್ಗದ ಸೈಡ್ ಇನ್ನೊಂದು ಥರ, ಮಲೆನಾಡು ಸೈಡ್ ಇನ್ನೊಂದು ಥರ ಇರುತ್ತೆ. ಸೊ ಒಂದೊಂದು ಕಡೆ ಒಂದೊಂದು ಥರ. ಆಮೇಲೆ ಕೆಲವೊಬ್ಬರು ಅದೇನು ಕಾವು ಕುಟ್ಕೊಳ್ತಾರೆ, ಕಾವು ಕುಟ್ಕೊಂಡ್ರೆ ಮುಖ ಊದೆಲ್ಲ ಬಾವು ಬರಲ್ಲ ಅಂತ ಹೇಳ್ತಾರೆ. ತುಂಬ ಪದ್ಧತಿಗಳಿದ್ದಾವೆ ಆ್ಯಕ್ಚುಲಿ. ಆ್ಯಂಡ್ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿರುವಂಥ ಇನ್ಫಾರ್ಮೇಷನ್ನು ಆಗಿರ್ಬೋದು, ಅಥವಾ ಕೊಟ್ಟಂಥ ಸಜೆಷನ್ಸ್ ಆಗಿರ್ಬೋದು, ಅದು ನಾನು ಫಾಲೋ ಮಾಡಿದಂಥದ್ದು, ಅಥವಾ ನನಗೆ ಡಾಕ್ಟರ್ ಕೊಟ್ಟಂಥ ಸಜೆಷನ್ಸು, ನಾನು ಡಾಕ್ಟರಿಂದ ಪಡ್ಕೊಂಡಂಥ ಸಜೆಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಂತ ನೀವು ಅದನ್ನು ಫಾಲೋ ಮಾಡಬೇಕು ಅಂತ ಅಲ್ಲ, ಹಾಗಂತ ಹಿರಿಯೋರು ಹೇಳಿದ್ದು ತಪ್ಪು ಅಂತಲೂ ನಾನು ಹೇಳಲ್ಲ. ಅದು ನಿಮ್ಮ ನಂಬಿಕೆ ಅಥವಾ ನಿಮ್ಮ ಒಂದು ಪದ್ಧತಿನ ನೀವು ಹೇಗೆ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅದೇ ರೀತಿ ಮಾಡ್ಕೊಂಡೋಗಿ. ಬಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಅಥವಾ ನನ್ನ ಒಂದು ಅಭಿಪ್ರಾಯ ಏನಿದೆ ಅದ್ರ ಬಗ್ಗೆ ಅದನ್ನು ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೀನಿ. ಬಾಣಂತನ ಟೈಮಲ್ಲಿ ಹೆಚ್ಚಾಗಿ ಹೆಲ್ದಿ ಫುಡ್ಸು ಅಂದರೆ ಮನೆ ಫುಡ್ಡು, ಹಾಗೆ ಈ ಸೊಪ್ಪು, ಹಣ್ಣು, ತರಕಾರಿಗಳನ್ನು ಹೆಚ್ಚಾಗಿ ತೊಗೊಂಡಷ್ಟು ಅದು ಬೇಬಿಗೂ ಕೂಡ ಒಳ್ಳೆಯದು, ಹಾಗೆ ಆ ಒಂದು ತಾಯಿಗೂ ಕೂಡ ಒಳ್ಳೆಯದು. ಸೊ ಸೊಪ್ಪನ್ನು ಹೆಚ್ಚಾಗಿ ತೊಗೊಳ್ಬೇಕು. ಆ್ಯಂಡ್ ತುಂಬ ಜನ ಮನೇಲಿ ಕೊಡ್ತಾರೆ, ಸೊಪ್ಪನ್ನೇ ಹೆಚ್ಚಾಗಿ ಕೊಡ್ತಾರೆ. ಅದು ನಿಜವಾಗ್ಲೂ ಒಂದು ಒಳ್ಳೆಯ ಪದ್ಧತಿ ಅಂತಲೇ ಹೇಳ್ಬೋದು. ಆಮೇಲೆ ನಾನು ಯಾವುದೋ ಒಂದು ಹಳ್ಳಿಗೆ ಹೋದಾಗ ಬೇಬಿ ಬಾರ್ನ್ ಆಗಿತ್ತು, ಒಂದು 15 ದಿವಸ ಆಗಿತ್ತೇನೋ ಅಷ್ಟೇ. ಆ ಮಗುನ ಈ ಅಕ್ಕಿ ಕ್ಲೀನ್ ಮಾಡುವಂಥ ಮರ ಇರುತ್ತಲ್ಲ, ಆ ಮರದಲ್ಲಿ ಮಲಗಿಸಿದ್ರು. ಇಷ್ಟಿಷ್ಟು ಪುಟ್ಟ ಮಗು, ಅದನ್ನು ಮರದಲ್ಲಿ ಮಲಗಿಸಿದ್ರು. ಯಾಕಪ್ಪ ಅಂತ ನನಗೆ ಗೊತ್ತಿಲ್ಲ, ಬಟ್ ಅದು ಹಳ್ಳಿ ಸಂಪ್ರದಾಯ ಅಂತೆ. ಆ್ಯಂಡ್ ಅದಕ್ಕೆ ನೋಡಿ, ಗೌರಿ ಹಬ್ಬಕ್ಕೆ ಬಾಗಣ ಅಂತ ಎಲ್ಲ ಕೊಟ್ಟಾಗ ಅದೊಂದು ಮರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಗೌರಿ ಹಬ್ಬದಲ್ಲಿ ಕೊಡುವಂತಹ ಬಾಗಣಕ್ಕೆ ಕೊಡುವಂತಹ ಮರ. ಸೊ ಅದೇ ಮರದಲ್ಲಿ ಒಂದು ಇಳೇ ಮಗುವನ್ನು ಅದರಲ್ಲಿ ಮಲಗಿಸಿರ್ತಾರೆ ಸ್ವಲ್ಪ ದಿನ. ಅದೊಂದು ಪದ್ಧತಿ ಅಂತೆ. ಹಾಗಾಗಿ ಅದು ತುಂಬ ಒಂದು ಒಳ್ಳೆ ಟ್ರೆಡಿಷ್ನಲ್ ಅಂತ ಅನ್ನಿಸ್ತು. ಬಟ್ ಆಗಿನ ಕಾಲದಲ್ಲಿ ಒಳ್ಳೊಳ್ಳೆ ಪದ್ಧತಿಗಳಿದ್ವು. ಬಟ್ ಅದನ್ನು ಇವಾಗೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಎಲ್ಲ ಪದ್ಧತಿಗಳು ವರ್ಷಗಳು ಕಳೆದಂತೆ ಎಲ್ಲ ಪದ್ಧತಿಗಳು ಮಾಯ ಆಗ್ತಾ ಹೋಗ್ತಾ ಇದ್ದಾವೆ. ಹಾಗೆ ಈ ಒಂದು ಬಾಣಂತನ ಟೈಮಲ್ಲಿ ಲೈಕ್ ಆಗಿರುವಂತಹ ಗಾಯ ಏನಿರುತ್ತೆ, ಆ ಡೆಲಿವರಿ ಟೈಮಲ್ಲಿ ಆಗಿರುವಂತಹ ಸ್ಟಿಚಸ್ ಆಗಿರ್ಬೋದು, ಗಾಯ, ಇದೆಲ್ಲ ವಾಸಿ ಆಗೋವರೆಗೂ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾವುದೇ ಒಂದು ಫುಡ್ ತೊಗೊಳ್ಳುವಾಗಾದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಇಲ್ಲ ಅಂತಂದರೆ ಮತ್ತೆ ಒಂದೋಗಿ ಇನ್ನೊಂದು ದೊಡ್ಡ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಮನೆಯವರ ಸಜೆಷನ್ಸ್ನು ತೊಗೊಂಡು, ಸೊ ಒಂದು ಸ್ವಲ್ಪ 1.5 ಮಂತ್ ಅಥವಾ 2 ಮಂತ್ ಆರ್ ಎಲ್ಸ್ ಮ್ಯಾಕ್ಸಿಮಮ್ ಅಂದರೆ ಒಂದು 3 ಮಂತ್ವರೆಗೂ ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಲ್ಮೋಸ್ಟ್ ನೀವು ಅದನ್ನು ಅದರಿಂದ ಗೆಟನ್ ಆಗ್ಬಿಟ್ಟಿರ್ತೀರ. ಸೊ ಆಮೇಲೆ ನಾರ್ಮಲಾಗಿ ಎಲ್ಲನೂ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಬಟ್ ಅಟ್ಲೀಸ್ಟ್ ಒಂದು 3 ಮಂತ್ಸ್ವರೆಗೂ ಸ್ವಲ್ಪ ಸ್ಟ್ರಿಕ್ಟಾಗಿ ಟೇಕ್ ಕೇರ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾನ್ ವೆಜ್ ಇರೋರು ಕೆಲವೊಬ್ಬರು ಫಿಶ್ ತಿನ್ನಲೇಬಾರ್ದು ಅಂತ ಅಂದಿದ್ರು, ಇನ್ನೊಬ್ಬರು ನೋಡಿದ್ರೆ ಫಿಶ್ ತಿನ್ನಬೇಕು ಅಂತ ಹೇಳ್ತಾರೆ. ಯಾವ್ದು ಸುಳ್ಳು ಯಾವ್ದು ನಿಜನೋ ಹೇಳೋಕ್ಕೆ ಆಗಲ್ಲ. ಆ್ಯಂಡ್ ನನಗೂ ಕೂಡ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಮನೆಯಲ್ಲೇ ಫಿಶ್ ತಂದು ಮಾಡ್ತಾಯಿದ್ರು ಕೂಡ ನಾನು ತಿಂತಾ ಇರಲಿಲ್ಲ. ಬಿಕಾಸ್ ಕನ್ಫ್ಯೂಷನ್, ತಿನ್ನಬೇಕಾ ತಿನ್ನಬಾರ್ದಾ ಅಂತ. ಆಮೇಲೆ ಸೆಕೆಂಡ್ ಒಂದು ಬಾಣಂತನದಲ್ಲಿ ಗೊತ್ತಾಯಿತು. ಸೊ
ತಿನ್ಬೋದು. ಇಟ್ಸ್ ಹೆಲ್ತಿ, ಒಮೆಗಾ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ ಅಂತ. ಸೊ ಹಾಗಾಗಿ ನಾನು ಫಿಶ್ ಕೂಡ ತಿನ್ಕೊಂಡು ಬಂದೆ. ಆ್ಯಂಡು ನಾನ್ ವೆಜಿಟೇರಿಯನ್ ಆಗಿದ್ದರೆ ನೀವು ಚಿಕನ್ನು ಅಥವಾ ಈ ಒಂದು ಫಿಶ್ಶು, ಮಟನ್ನು ಇದೆಲ್ಲ ತೊಗೊಂಡಷ್ಟು ಮಗುಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಅದನ್ನು ಏನು ಪ್ರಿಫರ್ ಮಾಡ್ತಾರೆ ನಾನ್ ವೆಜ್ಜಲ್ಲಿ, ಅಥವಾ ಏನು ಯಾವೊಂದು, ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಮನೆಯಲ್ಲಿ ಮಟನ್ ಪ್ರಿಫರ್ ಮಾಡ್ತಾರೆ, ಕೆಲವೊಬ್ರು ಮನೇಲಿ ಚಿಕನ್ ಪ್ರಿಫರ್ ಮಾಡ್ತಾರೆ ಆ ಥರ. ಬಟ್ ನಾನು ಬೇಸಿಕಲಿ ಮಟನ್ ತಿನ್ನಲ್ಲ. ಎಷ್ಟು ಬೈಯೋರು ಮನೆಯಲ್ಲಿ, ಮಗುಗೆ ಒಳ್ಳೆಯದು ತಿನ್ನು ಅದು ಮಟನ್ನು ಅಂತ. ಬಟ್ ನನಗೆ ಇಡ್ಸಲ್ಲ, ಆದಮೇಲೆ ನಾನು ತಿಂದು ಏನೂ ಯೂಸ್ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾನು ತಿಂತಾ ಇರಲಿಲ್ಲ. ಆ್ಯಂಡ್ ಚಿಕನ್ನು ಮತ್ತು ಫಿಶ್ಶು ನಾನು ತೊಗೊಳ್ತಾ ಬಂದೆ ಬಾಣಂತನದಲ್ಲಿ. ಬಾಣಂತನ ಅನ್ನೋದು ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಹೋದರೆ ಅದಕ್ಕೆ ಎಂಡೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಕ್ವಶನ್ಸು, ಅಷ್ಟು ಅದ್ರ ಬಗ್ಗೆ ಡೌಟ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಷ್ಟು ದಿನ ಈ ಒಂದು ವಿಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಇವಾಗ ಸ್ವಲ್ಪ ನನ್ನ ಒಂದು WH ಅಂದರೆ ಯೂಟ್ಯೂಬ್ ವಾಚ್ ಅವರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಟೈಮ್ ಸಿಕ್ತು. ಹಾಗಾಗಿ ಇವಾಗ ಮಾಡ್ತಾಯಿದ್ದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. I need an intervention, divine intervention, you know. Only in my crucial moments do they pay attention carefully. The shadows of my past welcome me again with a smile. But something deep within, something new, lets me emerge from my cocoon. I only have what's right in front of me. Only you know what is right for me. Compromise, compromise, compromise. Improvise, improvise, improvise. I need a nice vacation and pure introspection, you know. There is nowhere else to go, so I'll be coming home to you. Your sadness doesn't compare to the happiness that's just around the corner. I only have what's right in front of me. Only you know what is right for me. Compromise, compromise, compromise. Improvise,
is so loud. I just want a little bit of peace and quiet. Keep it quiet. Give me a sense of direction. Give me some time for introspection. 'Cause I need to keep on going. I need to keep on going. I need to be a forward thinker. Don't give me what I want, just give me what I need. I'll give anything, anything to be free. Don't give me what I want, just give me what I need, and I'll be out of your way. Give us a sense of direction. Give us a chance to be introspective. 'Cause I need to keep on going. 'Cause I need to keep on going. I need to be a forward thinker. Ooh, I've been lost. I just wanna be found. Ooh, I've been lost. I just wanna be found. Give me a sense of direction. Give me some time for introspection. Give me a sense of direction. Give me a sense of direction. Give me a sense, give me a sense, give me a sense of forward motion. 'Cause we need to keep on going. 'Cause we need to keep on going. We need to be forward thinkers. Reminiscing the good old days, remembering to forget all the bad ones. I remember when college seemed so important, but is it worth it? Been wondering what truly matters to me. I know for sure it's not a fancy degree. I'd like to do what I love, but what if I'm not good enough? Split personality, sometimes sour, sometimes sweet. An M. Night Shyamalan story called Everything's Peachy. Can we just skip straight to the plot twist, please? Life's all about balance, and real love takes practice. We know accidents happen, but my love's on purpose. Reciprocate the feeling, find peace beneath the surface.
Everything's peachy. Everything's peachy. Split personality. Sometimes sour, sometimes sweet. An M. Night Shyamalan story called Everything's Peachy. Can we just skip straight to the plot twist, please? Personality. Sometimes sour, sometimes sweet.